ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡ್ತೇವೆ, ಕಳೆದ ದಿವಸಗಳು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ನಡೆಸಿದಂಥ ರೀತಿ, ಆತನ ಅದ್ಭುತ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸಿಕೊಂಡು ಪ್ರತಿ ಕ್ಷಣವೂ ನಾವು ನೋಡ್ತೇವೆ, ಹಗಲಾಗಲಿ ಹಿರುಳಾಗಲಿ ಪ್ರತಿನಿತ್ಯವೂ ನಮ್ಮನ್ನು ಕಾಪಾಡುತ್ತಾ ಹೊರುತ್ತಾ ನಾವು ನೋಡ್ತೇವೆ. ಆ ಯೇಸುದಲ್ಲಿ ಉಂಟು ನಮ್ಮನ್ನು ಹೊರುತ್ತಾ ಬಂದನೆಂಬುದು, ನಮ್ಮನ್ನು ಪ್ರತಿನಿತ್ಯವೂ ಆತನು ಕಾಪಾಡ್ತಾ ಬರ್ತಾನೆ. ಅಂದರೆ ಆತನ ಪ್ರೀತಿಯನ್ನು ತೋರಿಸ್ತದೆ. ಆತ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟ, ತನ್ನ ಒಬ್ಬನೇ ಮಗನನ್ನು ಇಡೀ ಲೋಕಕ್ಕೋಸ್ಕರ ಆತನು ಸಮರ್ಪಣೆ ಮಾಡಿದ. ಒಂದೇ ಯೋಹಾನ ಸುವಾರ್ತೆ 3:16 ಕೇಳ್ತದೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದು. ತನ್ನ ಒಬ್ಬನೇ ಮಗನನ್ನು ಈ ಲೋಕದ ಪಾಪಕ್ಕೋಸ್ಕರ, ಈ ಲೋಕದ ಶಾಪಕ್ಕೋಸ್ಕರ, ಈ ಲೋಕದಲ್ಲಿರುವಂಥ ಎಲ್ಲ ರೀತಿಯ ಸಂಗತಿಗೊಂದ ಪರಿಪೂರ್ಣ ಬಿಡುಗಡೆಗೋಸ್ಕರ ಯೇಸು ಕ್ರಿಸ್ತನು ದರ ಎಳೆದು ಬಂದದ್ದು ನೋಡುತ್ತೇವೆ. ಆದರೆ ಆತನ ಒಂದು ಮರಣವು ಅದು ಘೋರವಾಗಿತ್ತು. ಅದೊಂದು ಘೋರವಾದಂಥ ಮರಣವು ಆತನು ಈ ಲೋಕದ ಪಾಪಕ್ಕೋಸ್ಕರ ಸತ್ತದ್ದು ನೋಡ್ತೇವೆ. ಪ್ರಿಯರೇ, ಅಂತ ಯೇಸುವನ್ನು ಇವತ್ತು ಆರಾಧನೆ ಮಾಡುವಂಥ ಭಾಗ್ಯ ನಮ್ಮ ಜೀವಿತದಲ್ಲಿ ಒದಗಿಸಿಕೊಂಡಿದ್ದಾನೆ. ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಮಮತೆಯನ್ನು ಇಟ್ಟುಕೊಂಡು ಆತನ ಪ್ರೀತಿಯಿಂದ ನಮ್ಮನ್ನು ಆತನ ಸೇರಿಸಕ್ಕಾಗಿ ನಾವು ಆತನಿಗೆ ಕೃತಜ್ಞತೆ ಉಳ್ಳರಾಗಿದ್ದುಕೊಂಡು ನಾವು ಆತನಿಗೆ ಸ್ತೋತ್ರ ಸಲ್ಲಿಸಿ ಈ ಸಮಯದಲ್ಲಿ ನಾವು ಆರಾಧನೆಗೋಸ್ಕರ ಬಂದಿರ್ತೇವೆ. ನಾವು ವಾಕ್ಯದ ಮುಖಾಂತರ ಉತ್ತೇಜನಗೊಳ್ಳುವುದರೆ ನಾವು ಕೀರ್ತನೆ ಭಾಗದಲ್ಲಿ 66ನೇ ಪುಸ್ತಕದಲ್ಲಿ ನೋಡ್ತೇವೆ, ಸರ್ವ ಭೂ ನಿವಾಸಿಗಳೇ ದೇವರಿಗೆ ಜಯಧ್ವನಿ ಮಾಡಿರಿ, ಆತನ ನಾಮದ ಮಹತ್ತನ್ನು ಕೀರ್ತಿಸಿರಿ, ಆತನ ಪ್ರಭಾವವನ್ನು ವರ್ಣಿಸ್ತಾ ಕೊಂಡಾಡಿರಿ. ನೀವು ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿದೆ, ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿ ಹೋಗುವರು. ಸರ್ವ ಭೂನಿವಾಸಿಗಳು ನಿನಗೆ ಎರಗಿ ಭಜಿಸ್ತಾ ನಿನ್ನ ನಾಮವನ್ನು ಕೀರ್ತಿಸಲೆಂದು ಭಿನ್ನಯಿಸಿರಿ. ಬನ್ನಿರಿ, ದೇವರ ಕಾರ್ಯವನ್ನು ನೋಡಿರಿ, ಆತನ ಆಳಿಕೆ ನರಗಳಲ್ಲಿ ಭಯ ಹುಟ್ಟಿಸುವಂತಾಗಿದೆ. ಹೌದು ಪ್ರಿಯರೇ, ಸರ್ವ ಭೂನಿವಾಸಿಗಳೇ ದೇವರಿಗೆ ಜಯ ಧ್ವನಿ, ದೇವರಿಗೆ ಒಂದು ಜಯಘೋಷ ಮಾಡಬೇಕು. ನಾವು ನೋಡ್ತೇವೆ, ಯೆಹೋಶುವನು ಆ ಯೆರಿಕೋ ಕೋಟೆ ಬೀಳ್ಬೇಕಾದ್ರೆ 6 ದಿವಸಗಳು ಪ್ರತಿನಿತ್ಯ ಹೋಗ್ತಾ ಬರ್ತಾ ಇದ್ದನು. ಆದರೆ 7ನೇ ದಿನ ಈಗ ಆರ್ಭಟಿಸಿರಿ, ಜಯಘೋಷ ಮಾಡಿರಿ. ಯಾವಾಗ ಅವರು ಜಯಘೋಷ ಮಾಡಿದ್ರು ಆಗ ಯೆರಿಕೋ ಕೋಟೆ ಡಮ್ ಅಂತ ಬಿದ್ದದ್ದು ನೋಡ್ತೀವಿ. ಯಾವಾಗ ನಾವು ದೇವರ ಹೆಸರಿನಲ್ಲಿ ಕೊಂಡಾಡ್ತೇವೆ, ಯಾವಾಗ ದೇವರ ಹೆಸರನ್ನು ನಾವು ಎತ್ತಿದಿ ಜಯದಲ್ಲಿ ನಡೀತೇವೆ, ಆಗ ಎಲ್ಲ ರೀತಿಯ ಯಾವುದೇ ಕೋಟೆ ಕೊತ್ತಗಳಿರ್ಬೋದು, ಯಾವುದೇ ಸೈತಾನನ ಸಂಗತಿಗಳಿರ್ಬೋದು, ಯಾವುದೇ ರೀತಿಯ ಮೋಸದ ಸಂಗತಿಗಳಿರ್ಬೋದು, ಅದು ದಳಲ್ಲೆಂಬುದು ಬೀಳ್ತದೆ. ಅದೇ ದೇವರ ವಾಕ್ಯ ಹೇಳ್ತದೆ, ಆತನ ಪ್ರಭಾವವನ್ನು ವರ್ಣಿಸ್ತಾ ಆತನು ಏನಾಗಿದ್ದಾನೆ, ಸಮುದ್ರ ಇಬ್ಬಾಗ ಮಾಡಿದ ದೇವರು ನಮ್ಮ ದೇವರಾಗಿದ್ದಾನೆ. ಅದು ಸಹ ಎಷ್ಟು 40 ಲಕ್ಷ ಜನರು ನಡೆಯುವಂತ ಒಂದು ಸಮುದ್ರದ ಮಾರ್ಗದನ್ನು ಒಂದು ದಿನ ನೋಡ್ತೇವೆ. ಈ ಒಂದು ಸಮುದ್ರವನ್ನು ಇಬ್ಬಾಗ ಮಾಡಿಕೊಂಡು ಆ 40 ಲಕ್ಷ ಜನರನ್ನು ನಡೆಸಿದ ದೇವರು ನಮ್ಮ ದೇವರಾಗಿದ್ದಾನೆ. ನಾವು ನೋಡ್ತೇವೆ, ಅಲ್ಲಿ ಹೊರಡುವಾಗ 6 ಲಕ್ಷ ಜನ, ಅದರಲ್ಲಿ ಸೇರಿಕೊಂಡು ಬರುವಾಗ ನಾವು ನೋಡ್ತೇವೆ, ಇತಿಹಾಸ ಹೇಳ್ತದೆ ಅಲ್ಲಿ 10 ಲಕ್ಷ ಜನರು ದಾಟಿದ್ದಾರೆ ಎಂಬುದು ನೋಡ್ತೇವೆ. ನಮ್ಮ ದೇವರು ಭಯಂಕರ ದೇವರು, ಏನು ಆಗದಂತ ಕಾರ್ಯಗಳನ್ನು ದೇವರು ಸಾಧ್ಯ ಉಂಟು. ಯಾರು ಮನುಷ್ಯರಿಗೆ ಅದು ಈ ಲೋಕಕ್ಕೆ ಜನರಿಗೆ ಅಸಾಧ್ಯ ಆಗಿರ್ಬೋದು, ಆದ್ರೆ ದೇವರಿಗೆ ಎಲ್ಲವೂ ಸಾಧ್ಯ ಒಂದು ಕ್ಷಣ. ಅಂತ ದೇವರ ಪ್ರಭಾವವನ್ನು ನಾವು ವರ್ಣಿಸ್ತಾ ಕೊಂಡಾಡೋದಾದ್ರೆ ಆತನ ಕೃತ್ಯಗಳು ಅದು ಭಯಂಕರವಾಗಿದೆ. ಪ್ರತಿನಿತ್ಯವೂ ಆ ಒಂದು ಬಂಡೆಯಲ್ಲಿ ಆತನ ನೀರು ಕೊಡುವಂತ ದೇವರಾಗಿದ್ದಾನೆ. ನಾವು ನೋಡ್ತೇವೆ ಮೇಘ ಸ್ತಂಭ, ಅಗ್ನಿ ಸ್ತಂಭ. ನಾವು ನೋಡ್ತೇವೆ ಅವರ ಒಂದು ಪಾಳ್ಯದಲ್ಲಿ ಮೇಘ ಸ್ತಂಭವಾಗಿತ್ತು, ಅವರ ಪಾಳ್ಯಕ್ಕೊಂದು ಗುಡಾರವಾಗಿ ಅದು ಕಾಪಾಡ್ತಿದ್ದು ನೋಡ್ತೇವೆ. ನಾವು ನೋಡ್ತೇವೆ ಹಗಲಿನಲ್ಲಿ ಮೇಘ ಸ್ತಂಭ, ಇರುಳಲ್ಲಿ ಅಗ್ನಿ ಸ್ತಂಭ, ನಡೆಸಲಿಕ್ಕೆ ಬೇಕಾದ ಬೆಳಕು, ಅವ್ರಿಗೆ ಯಾವುದು ಚಳಿ ಬರದಂತೆ, ಯಾವುದು ಬಾಧೆ ಬರದಂತೆ ದೇವರು ಕಾಪಾಡಿದಂತ ನೋಡಿದ್ರೆ ಅದು ನಮ್ಮ ನರಗಳಲ್ಲಿ ಭಯ ಹುಟ್ಟಿಸೋದಾಗಿದೆ. ಜಕ್ಕಯ್ಯನ ಮನೆಗೆ ಯೇಸು ಕ್ರಿಸ್ತನು ಬಂದ ತಕ್ಷಣ ಜಕ್ಕಯ್ಯನ ಮನೆಯಲ್ಲಿ ಒಂದು ಪರಿವರ್ತನೆ. ಪ್ರಿಯರೇ, ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಆತನ ಒಪ್ಪಿಸಿಕೊಡೋಣ. ಆತನ ಪ್ರಸನ್ನತೆ, ಆತನ ಮಹಿಮೆಯನ್ನು ನಾವು ಈ ಸಮಯದಲ್ಲಿ ಕಾಣಲ್ಪಡಬೇಕಾದ್ರೆ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಹೃದಯದಲ್ಲಿ ಆತನ ಸಾನಿಗೆ ಬಿಚ್ಚುವ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಾವು ಆರಾಧನೆಗೆ ಹೋಗುವ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ಸರ್ವ ಭೂ ನಿವಾಸಿಗಳಿಗೆ ಯೆಹೋವನಿಗೆ ಜಯಧ್ವನಿ ಮಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವಿರಿ, ಆರಾಧಿಸೋಣ. ಆತನ ಅದ್ಭುತಗಳನ್ನು ವರ್ಣಿಸುತ್ತಾ ಆತನ ಮಹಿಮೆಯನ್ನು ಪ್ರಚುರಪಡಿಸುವ. ದೇವ, ಈ ವಾಕ್ಯದ ಮೇರೆಗೆ ಸ್ವಾಮಿ, ನೀನೊಬ್ಬನೇ ಸರ್ವ ಸೃಷ್ಟಿಯ ಕರ್ತನು, ನೀನೊಬ್ಬನೇ ಸರ್ವನುಂಟು ಮಾಡಿ ದೇವರಾಗಿದ್ದಿ. ನಿನ್ನನ್ನು ಆರಾಧನೆ ಮಾಡುತ್ತಾ ಕರ್ತನಪ್ಪ, ನೀನು ನಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ದೇವ, ಈ ಆರಾಧನೆ ನೋಡುವಂಥ ಒಂದು ಕುಟುಂಬಗಳ ಜೀವಿತದಲ್ಲಿ ವ್ಯತ್ಯಾಸಗಳು ಕಾಣಲ್ಪಡಲಿ, ಒಂದು ಬದಲಾವಣೆಗಳು ಕಾಣಲ್ಪಡಲಿ ಸ್ವಾಮಿ. ದೇವ, ನಿನ್ನನ್ನು ಮಾತ್ರ ನೋಡುವಂಥ ಮಕ್ಕಳನ್ನಾಗಿ ನೀನು ಮಾರ್ಪಡಿಸು ಪವಿತ್ರಾತ್ಮನೇ. ದೇವ, ಈ ಆರಾಧನೆಯು ಅನೇಕರ ಜೀವಿತದಲ್ಲಿ ಬಿಡುಗಡೆಗಳು ಕಾಣಲ್ಪಡೋ ರೀತಿಯಲ್ಲಿ ಕಾರ್ಯ ಮಾಡು ಪವಿತ್ರಾತ್ಮನೇ. ಪ್ರಾರಂಭದ ಕರ್ತನಕ್ಕೆಲ್ಲ ಯೇಸುವೆ ನಿಮ್ಮ ಮಾತರೊಟ್ಟಿಗೆ ಒಪ್ಪಿಸಿಕೊಡ್ತೇವೆ. ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಂದೆ, ಆಮೆನ್.
ಪ್ರೈಸ್ ದಿ ಲಾರ್ಡ್. ನಾವು ಈ ಸಮಯದಲ್ಲಿ ಆತನನ್ನು ಆರಾಧನೆ ಮಾಡಲಿಕ್ಕೆ ಬಂದಿದ್ದೇವೆ. ನಾವು ಸಂತೋಷವುಳ್ಳವರಾಗಿ ನಾವು ಕುಣಿಯುತ್ತಾ ನಾವು ಹೇಳುವ, ಜೀವದಿಂದ ದೇಸುವೆ ನಾ ನಿನಗಾಗಿ, ನೀನೊಬ್ಬನೇ ದೇವರು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ಒಡೆಯನೆಂಬುದು ಆತ ನಮ್ಮನ್ನು ಕೊಂಡಾಡೋಣ. ಆತ ನಮ್ಮನ್ನು ಪ್ರತಿನಿತ್ಯವೂ ಎತ್ತಿ ಎತ್ತಿ ಮುನ್ನಡೆಸುವ ದೇವರಾಗಿದ್ದಾನೆ. ಎಲ್ಲರೂ ಕೈಗಳನ್ನು ತಟ್ಟಿಕೊಳ್ಳುತ್ತಾ ಆತ ನಮ್ಮನ್ನು ಈ ಸಮಯದಲ್ಲಿ ಘನಪಡಿಸೋಣ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ಜೀವನಿದೆದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ಹಾಲೆಲೂಯಾ, 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 ಹಾಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ಹಾಲೆಲೂಯಾ, 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 ಹಾಲೆಲೂಯಾ. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು, ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಮ್ಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು, ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ಹಾಲೆಲೂಯಾ, 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 ಹಾಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದೆ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು
ತಪ್ಪಿಸಿದ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಾಲೆಲೂಯಾ 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 ಹಾಲೆಲೂಯಾ. ಜೀಸಸ್ ಲಾರ್ಡ್, ಕರ್ತನಪ್ಪ ನಿನಗೊಬ್ಬ ನೀನು ಆರಾಧಿಸ್ತೇವೆ ಸ್ವಾಮಿ. ಜೀವದಿಂದ ಎದ್ದಾತನು ಸ್ವಾಮಿ, ಇಡೀ ಮರಣದ ಪಾಪಗಳನ್ನು, ಇಡೀ ಮರಣದ ಶಾಪಗಳನ್ನು ಸ್ವಾಮಿ ದೇವ ನೀನು ಹೊತ್ತುಕೊಂಡಿದ್ದಿ. ನಿನ್ನ ಆ ಒಂದು ಮರಣದಲ್ಲಿ ಸ್ವಾಮಿ ಎಲ್ಲ ಶಾಪ ಪಾಪಗಳನ್ನು ನಿವಾರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದಂಥ ದೇವರೇ ನಿನಗೊಬ್ಬನ ಆರಾಧಿಸ್ತೇವೆ ಸ್ವಾಮಿ. ನಿನ್ನ ಮರಣದಿಂದಲೇ ಸ್ವಾಮಿ ದೇವ ಇಡೀ ಒಂದು ಲೋಕಕ್ಕೆ ಒಂದು ರಕ್ಷಣೆ ಉಂಟಾಯಿತು, ಇಡೀ ಮನುಷ್ಯ ಕುಲಕ್ಕೆ ಒಂದು ರಕ್ಷಣೆ ಉಂಟಾದದ್ದು ನೋಡ್ತೇವೆ ಸ್ವಾಮಿ. ಪ್ರತಿಯೊಬ್ಬರು ದೇವ ಪರಲೋಕಕ್ಕೆ ಬಾಧ್ಯಸ್ಥರಾಗಬೇಕೆಂಬುದು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೋಸ್ಕರ ದೇವ ಆ ಒಂದು ಸಮರ್ಪಣೆ ಯಜ್ಞ ದೇವ ಕರ್ತನಪ್ಪ ಪರಿಪೂರ್ಣವಾಗಿ ತಗ್ಗಿಸಿಕೊಂಡು ಆ ಶಿಲುಬೆ ಮರಣವನ್ನು ನೀನು ಹೊಂದಿದ್ದಿ ಸ್ವಾಮಿ. ದೇವ ನಿನ್ನ ಕೃಪೆ, ನಿನ್ನ ಪ್ರೀತಿಯು ಅದು ಶ್ರೇಷ್ಠತೆಯನ್ನು ಗಮನಿಸ್ತದೆ ಸ್ವಾಮಿ. ಎಷ್ಟೊಂದು ಪ್ರೀತಿ ಮಾಡೋ ದೇವರು ನೀನಾಗಿದ್ದಿ ಸ್ವಾಮಿ. ದೇವ ನಾವು ಹೇಳ್ತೇವೆ, ಎಲಿಷಡ ದೇವರೇ ನಿನಗೆ ಅಸಾಧ್ಯ ಎನ್ನುವುದೇ ಇಲ್ಲ. ಯಾವುದೇ ರೀತಿಯ ಕೆಂಪು ಸಮುದ್ರಗಳಿಗಿರ್ಬೋದು, ಯಾವುದೇ ರೀತಿಯ ಫರೋನ ಸೇನೆಗಳಿರ್ಬೋದು ಸ್ವಾಮಿ ದೇವ, ಅದನ್ನು ಇಬ್ಬಾಗ ಮಾಡಿ ಆ ಫರೋನ ಸೈನ್ಯವನ್ನು ಚೂರು ಮಾಡಿ ನಾಶ ಮಾಡೋದ ದೇವರು ಅದು ನೀನಾಗಿದ್ದೀ ಸ್ವಾಮಿ. ಅದಕ್ಕೋಸ್ಕರ ನಾವು ಮನುಷ್ಯಮದಲ್ಲಿ ಕೊಂಡಾಡ್ತೇವೆ ಸ್ವಾಮಿ. ಎಲಿಷಡಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲಿಷಡಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ಎಲಿಷಡಾಯ್ ಎಲಿಷಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓ ಎಲಿಷಡಾಯ್ ಎಲಿಷಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲಿಷಡಾಯ್ ಎಲಿಷಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓ ಎಲಿಷಡಾಯ್ ಎಲಿಷಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲಿಷಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲಿಷಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಫರೋನ ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ, ಫರೋನ ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ. ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿಗೆ, ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿ. ಎಲಿಷಡಾಯ್ 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 ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓ ಎಲಿಷಡಾಯ್ ಎಲಿಷಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ.
ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ, ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡ್ಡಿ ತಡೆಗಳು ನೀಗೆ ಹೋಗುವುದು ನಿನ್ನಯ ಶಕ್ತಿಗೆ, ಅಡ್ಡಿ ತಡೆಗಳು ನೀಗೆ ಹೋಗುವುದು ನಿನ್ನಯ ಶಕ್ತಿ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ಅಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ, ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ಅಂಧಕಾರ ಸಾರ ಪಾಳಿ ಕಳ್ಸಿ ಬೆಳವುದು ನಿನ್ನಯ ಶಕ್ತಿಗೆ, ಅಂಧಕಾರ ಸಾರ ಪಾಳಿ ಕಳ್ಸಿ ಬೆಳವುದು ನಿನ್ನಯ ಶಕ್ತಿ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ, ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡ್ಡಿ ತಡೆಗಳು ನೀಗೆ ಹೋಗೋದು ನಿನ್ನಯ ಶಕ್ತಿಗೆ, ಅಡ್ಡಿ ತಡೆಗಳು ನೀಗೆ ಹೋಗೋದು ನಿನ್ನಯ ಶಕ್ತಿ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ 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 ಎಲ್ ಶಡಾಯ್ ಈಗ ಅಸಾಧ್ಯವೆನ್ನುವುದಿಲ್ಲ ಸ್ವಾಮಿ. ದೇವ ಎಲ್ಲವೂ ಸಾಧ್ಯ ಮಾಡುವ ದೇವರು ಸ್ವಾಮಿ. ಎಲ್ಲ ಕೆಂಪು ಸಮುದ್ರ ಇಬ್ಬಾಗ ಮಾಡಿದ ದೇವರು, ದೇವ ಪರನ ಸೇನೆ ನಾಶ ಮಾಡಿದ ದೇವರು. ನೀನೊಬ್ಬನೇ ಮಹಿಮೆಗೆ ಯೋಳ ದೇವರು, ನೀನೊಬ್ಬನೇ ಪರಿಶುದ್ಧಳ ದೇವರು, ನೀನೊಬ್ಬನೇ ಸ್ವಾಮಿ ಆತ್ಮದಲ್ಲಿ ಮಾಡೋ ದೇವರು. ದೇವ ಎಲ್ಲ ರೀತಿಯ ರೋಗ ವ್ಯಾಧಿಗಳನ್ನು ನಾಶ ಮಾಡಿದ ದೇವರು. ಮಹಿಮೆಯಿಂದ ದೇವ ತುಂಬಿಸುವಂತ ದೇವರು
ದೇವರು ನೀನಾಗಿದೆ ಕರ್ತನಪ್ಪ. ಓ ಗ್ಲೋರಿ 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 ಗ್ಲೋರಿ. ನಿನ್ನ ಮಹಿಮೆಯಿಂದ ನಡೆಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಎಲ್ಲ ರೀತಿಯ ಯಾವುದೇ ವ್ಯಾಧಿಗಳಿರ್ಬೋದು, ಯಾವುದೇ ಸರಪಣಿಗಳಿರ್ಬೋದು, ಯಾವುದೇ ಸೈತಾನ ಕಟ್ಟಲ್ಪಟ್ಟಂತ ಬಂಧನಗಳಿರ್ಬೋದು, ಅದರ ಯೇಸುವಿನ ನಾಮದಲ್ಲಿ ಅದು ಮುರಿಯಲ್ಪಡೋದು, ಯೇಸುವಿನ ನಾಮದಲ್ಲಿ ಅದು ಬಿಡುಗಡೆ ಹೊಂದುದು, ಯೇಸುವಿನ ನಾಮದಲ್ಲಿ ಎಲ್ಲ ಸೈತಾನನ ಕೋಟೆ ಕೊತ್ತಲುಗಳದು ಅದು ನಾಶವಾಗುವುದು ಸ್ವಾಮಿ. ಯಾಕಂದ್ರೆ ಅದ್ಭುತ ಮಹತ್ಕಾರಗಳು, ಅದ್ಭುತ ಮಹತ್ಕಾರಗಳು ಮಾಡೋದು ದೇವರು. ನೀನದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಸ್ವಾಮಿ. ದೇವಾ ನಿನಗೆ ಮಹಿಮೆ, ನಿನಗೊಬ್ಬನಿಗೆ ಮಹಿಮೆ, ಕರ್ತ ನಿನಗೆ ಮಹಿಮೆ, ಯೇಸುವೇ ನಿನಗೆ ಮಹಿಮೆ, ನಿನಗೊಬ್ಬನಿಗೆ ಗ್ಲೋರಿ, ನಿನಗೊಬ್ಬನಿಗೆ ಸ್ತೋತ್ರಲಿದ್ದೇವೆ ಸ್ವಾಮಿ. ಸಾಧ್ಯವಾದದ್ದು ಒಂದು ಇಲ್ಲ, ನಿನಗೆ ಅಸಾಧ್ಯವೆನ್ನುವುದಿಲ್ಲ. ಯಾವುದು ಸ್ವಾಮಿ ಮನುಷ್ಯರಿಗೆ ಅಸಾಧ್ಯ, ಈ ಲೋಕಕ್ಕೆ, ಈ ಒಂದು ವೈಜ್ಞಾನಿಕ ಪ್ರಪಂಚಕ್ಕೆ ಅಸಾಧ್ಯವಾಗಿರ್ಬೋದು, ಆದರೆ ಯೇಸುವೆ ನೀನು ಒಂದು ಕ್ಷಣ ಸ್ವಾಮಿ ಅದ್ಭುತ ಮಾಡೋ ದೇವರ ಸ್ವಾಮಿ. ನಮ್ಮ ಪ್ರತಿಯೊಂದು ಸ್ಥಾನಮಾನಗಳನ್ನು ಕಿರೀಟಗಳನ್ನು ಬೆಚ್ಚಿಕೊಂಡು ಅಡ್ಡ ಬಿದ್ದು ನಾವು ಹೇಳುತ್ತೇವೆ ನೀನೊಬ್ಬನೇ ಪರಿಶುದ್ಧನೆಂಬುದು ಈ ಸಮಯದಲ್ಲಿ ನಿನ್ನ ನಾಮವನ್ನು ನಾವು ಕೊಂಡಾಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ಮಾಡುವ ದೇವಾನಿ ಪರಿಶುದ್ಧನು, ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧನು, ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧನು, ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧನು, ನನ್ನ ಕಿರೀಟ ಬೆಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀ ಪರಿಶುದ್ಧನೆಂದು, ನನ್ನ ಕಿರೀಟ ಬೆಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು, ಪರಿಶುದ್ಧನು ನೀನೇ ಪರಿಶುದ್ಧನು, ಪರಿಶುದ್ಧನು ನೀನೇ ಪರಿಶುದ್ಧನು, ಪರಿಶುದ್ಧನು ನೀನೇ ಪರಿಶುದ್ಧನು, ಪರಿಶುದ್ಧನು ನೀನೇ ಪರಿಶುದ್ಧನು, ಯಜ್ಞದ ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ, ಯಜ್ಞದ ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಯಾಜಕನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಯಾಜಕನೇ, ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ
ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ಹೌದು ಕರ್ತನೆಪ್ಪ, ಪಾದವೆಲ್ಲವನ್ನು ಬಿಚ್ಚಿ ನಮ್ಮ ಸ್ಥಾನಮಾನಗಳು ಸ್ವಾಮಿ, ನಮ್ಮೆಲ್ಲ ಗೌರವವನ್ನು ನಾವು ಬಿಚ್ಚಿಕೊಂಡು ಯೇಸುವೆ ನಿಮಗೆ ಸಾಷ್ಟಾಂಗವಿರುತ್ತೇವೆ ಸ್ವಾಮಿ. ಯಾಕಂದ್ರೆ ಒಬ್ಬನೇ ಪರಿಶುದ್ಧನು, ಯಜ್ಞದ ಕುರಿಯಾತನು, ಯುಗ ಯುಗಾಂತರಗಳಲ್ಲಿ ವಾಸಿಸುವಂತ ದೇವರು ನೀನಾಗಿದ್ದೀಯ ಕರ್ತನೆಪ್ಪ. ನಾವು ತಲೆಬಾಗಿಕೊಳ್ಳುತ್ತೇವೆ ಸ್ವಾಮಿ, ನಾವು ಶಿವನಿಂದ ಪಾಸಕ್ಕೆ ಒಪ್ಪಿಸಿಕೊಳ್ತೇವೆ ಸ್ವಾಮಿ. ನಮ್ಮನ್ನೆಲ್ಲ ಪರಿಪೂರ್ಣವಾಗಿ ನಮ್ಮನ್ನು ಮೇಲವನ್ನಾಗಿ ಮಾಡುವ ದೇವರು ನೀನಾಗಿದ್ದೀಯ ಸ್ವಾಮಿ. ಯಾಕಂದ್ರೆ ಯಜ್ಞದ ಕುರಿಯಾದ ರಕ್ತ, ನಿನ್ನ ಪರಿಶುದ್ಧ ರಕ್ತ ಸ್ವಾಮಿ, ನಿನ್ನ ಪರಿಶುದ್ಧ ರಕ್ತದ ಮುಖಾಂತರ ನಮ್ಮನ್ನು ನೀನು ಪ್ರಾಯಕ್ಕೆ ತೆಗೆದುಕೊಂಡಿದ್ದೀಯ ಸ್ವಾಮಿ. ಪರಿಶುದ್ಧನು, ನೀನೊಬ್ಬನೇ ಪರಿಶುದ್ಧನು. ಕೆರಾಬ್ಯರು ಸರಾಬ್ಯರು ನಿನ್ನ ನಿತ್ಯ ಸ್ತುತಿಸುವಂತ ರಾಜಾದಿ ರಾಜ ನೀನಾಗಿದ್ದೀಯ ಸ್ವಾಮಿ. ಸ್ವಾಮಿ, ಅವರ ಕುಟುಂಬದಲ್ಲಿ ಕಾರ್ಯ ಮಾಡುವ ದೇವರಾಗಿದೆ ಸ್ವಾಮಿ. ಯೇಸುವೆ ಎಂದು ಕರೆದರೆ ಸಾಕು, ಅವನ ಜೀವಿತದ ಬದಲಾವಣೆಗಳು. ಯೇಸುವನ್ನು ಕರೆದರೆ ಸಾಕು, ಅವರ ಕುಟುಂಬದಲ್ಲಿ ಬದಲಾವಣೆ. ಚಕ್ಕನ ಯೇಸುವನ್ನು ಕರೆದನು, ಯೇಸುವನ್ನು ನೋಡಿದನು, ಅವನ ಕುಟುಂಬ ರಕ್ಷಿಸಲ್ಪಟ್ಟದ್ದು ನೋಡ್ತೇವೆ. ಬಾರ್ಸಲೋಮನ ಯೇಸುವನ್ನು ಕರೆದನು, ಅವನಿಗೆ ಕಣ್ಣುಗಳ ಬಂದು ನೋಡ್ತೇವೆ. 38 ವರ್ಷದ ರೋಗಿಯು, ಹೌದು ಯೇಸು ಎದ್ದೇಳುವಾಗ ಎಲ್ಲವನ್ನು ಹೊತ್ತುಕೊಂಡು ನಡೆದ ನಮ್ಮ ಜೀವಿತದ ಪರಿವರ್ತನೆಗಳನ್ನು ನೋಡ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ದೊಡ್ಡ ಮಹತ್ಕಾರ್ಯ, ಯೇಸುವಿನ ಹೆಸರಲ್ಲಿ ದೊಡ್ಡ ಮಹಿಮೆ ತುಂಬಲ್ಪಡುವುದು. ಓ ಥ್ಯಾಂಕ್ ಯು ಗಾಡ್. ನಿನ್ನ ಮಹಿಮೆ ತುಂಬುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ತುಂಬುವುದಕ್ಕಾಗಿ ಸ್ತೋತ್ರ, ನಿನ್ನ ಬಿಡುಗಡೆಗೊಳ್ಳುವುದಕ್ಕಾಗಿ ಸ್ತೋತ್ರ, ನೀನು ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯಿಂದ ತುಂಬುವುದಕ್ಕಾಗಿ ಸ್ತೋತ್ರ ನಿಂತವೆ ಸ್ವಾಮಿ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಗ್ಲೋರಿ 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 ಗ್ಲೋರಿ. ಮಹಿಮೆ ಮಹಿಮೆ ಮಹಿಮೆಯಿಂದ ತುಂಬುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಘನತೆ, ನಿನಗೆ ಸ್ತೋತ್ರ. ನೀನೊಬ್ಬನೇ ಮಹಿಮೆಗೆ ಅರ್ಹನ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವ ಸಂದೇಶವನ್ನು ನಿನ್ನ ಪವಿತ್ರ ಅಭಿಷೇಕಿಸು, ಪವಿತ್ರ ನಿನ್ನ ಸ್ವಾಗತಿಸಿ ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರ ನಿನ್ನ ಮಾತಾಡೋ ಪವಿತ್ರಾತ್ಮನೆ ಈ ಸಂದೇಶಗಳ ಪ್ರತಿಯೊಬ್ಬರ ಆತ್ಮೆಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 1:16 and 17. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಪ್ರಿಯ ಅಪೊಸ್ತಲ ಯಾಕಂದ್ರೆ ಅತಿ ಸ್ಪಷ್ಟತೆ, ನನ್ನ ಪ್ರಿಯ ಸಹೋದರರೇ ಮೋಸ ಹೋಗಬೇಡಿ. ಇವತ್ತು ಅನೇಕ ದೇವರ ಮಕ್ಕಳು ಮೋಸ ಹೋಗಿದ್ದಾರೆ. ಅದಕ್ಕೆ ಎಚ್ಚರ ಇರಬೇಕು. ಯಾಕೆಂದರೆ ಎಲ್ಲ ಒಳ್ಳೆಯ ದಾನಗಳು, ಎಲ್ಲ ವರಗಳು ಮೇಲಿಂದ ಸಕಲದ ಬೆಳಕಿಗೂ ಮೂಲ ಕಾರಣದಿಂದ ಇಳಿದು ಬರ್ತವೆ. ಆತನಲ್ಲಿ ಸಂಚಲಿತವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಅಂದರೆ ಅರ್ಥ, ದೇವರು ಒಳ್ಳೆಯವನಾಗಿದ್ದಾನೆ. ದೇವರೆಂದಿಗೂ ಕೆಟ್ಟದೆಂದಿಗೂ ಮಾಡುವುದಿಲ್ಲ, ಅನ್ಯಾಯ ಮಾಡುವುದಿಲ್ಲ, ಮೋಸ ಮಾಡುವುದಿಲ್ಲ. ಅದು ಒಳ್ಳೆಯವನೇ. ಎಲ್ಲ ಆಶೀರ್ವಾದ ದೇವರಿಂದಲೇ ಬರೋದು. ಹಾಗಾದರೆ ಮೋಸ ಹಾಗಾದ್ರೆ ಯಾವ ರೀತಿ ದೇವರ ಮಕ್ಕಳು ಮೋಸ ಹೋಗ್ತಾರೆ ಅಂದರೆ ಕೆಲವೊಂದು ಸಂಗತಿ ಅತಿ ಸ್ಪಷ್ಟ ನೋಡೋಪ್ರೆ. ಮೊದಲನೇ ಸಂಗತಿಯಾಗಿದೆ, ದಿನಾಲು ದೇವರ ವಾಕ್ಯದಿಂದ ನಮ್ಮ ಜೀವಿತವನ್ನು ಪರೀಕ್ಷಿಸುವವರು ಆಗಬೇಕು. ನಾವು ನೋಡ್ತೇವೆ ಯೋಬನ ಪುಸ್ತಕ 32ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಜೋಬ್ ಚಾಪ್ಟರ್ 32:1. ಆಗ ಯೋಬನು ಸ್ವಂತ ಗಣ್ಯನಲ್ಲಿ ನೀತಿವಂತನಾಗಿದ್ದರಿಂದ ಆ ಮೂವರು ಅವನಿಗೆ ಉತ್ತರ ಕೊಡುವುದನ್ನು ನಿಲ್ಲಿಸಿಬಿಟ್ಟರು. ನೋಡಿದ್ರೆ ಯೋಬನ ಜೀವಿತದಲ್ಲಿ
ತಾನೇ ನೀತಿವಂತನು, ತನ್ನದೇ ಒಳ್ಳೆಯ ಕ್ರಿಯೆಗಳ ಮೇಲೆ, ತನ್ನ ದಾನ ಧರ್ಮದ ಮೇಲೆ ಅವನು ನಂಬಿಕೆ ಇಟ್ಟನು ವಿನ ದೇವರ ಮೇಲೆ ನಂಬಿಕೆ ಅವನು ಇಡಲಿಲ್ಲ. ಪ್ರೇರೆ ಅಂದರೆ ಸ್ವನೀತಿ. ಸ್ವನೀತಿ ಅಂದರೆ ಪ್ರೇರೆ ನಿಮ್ಮ ಒಳ್ಳೆಯ ಕ್ರಿಯೆಗಳು ನಂಬಿಕೆ ಇಡುವುದು ಸ್ವನೀತಿಯಾಗಿದೆ. ಎಂದಿಗೂ ಒಳ್ಳೆಯ ಕ್ರಿಯೆ ನಂಬಿಕೆ ಇಡಬಾರದು. ಒಳ್ಳೆಯ ಕ್ರಿಯೆಗಳನ್ನು ಮಾಡಬೇಕು, ದಾನಗಳನ್ನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಿ ಅದೇ ನಂಬಿಕೆ ಇಡಬೇಕು. ಯೇಸು ಕ್ರಿಸ್ತನು ತನ್ನ ಕರ್ತನ ಓಡಿ ನಮ್ಮದಾಗಿ ರದ್ದನ್ನು ನಂಬಿಕೊಂಡು ಆತನನ್ನು ನಮ್ಮ ರಕ್ಷಣೆ ಓಡಿನ ಬಾಯಿಂದ ಅರಿಕೆ ಮಾಡಬೇಕು. ನೀರಿನಲ್ಲಿ ಮುಳುಗಿದನ್ನು ತಗೊಳ್ಳುವಬೇಕು, ಆತ ವಾಕ್ಯ ವಿದ್ಯಾಗಬೇಕು. ಆ ಯೇಸು ಕ್ರಿಸ್ತ ನಂಬಿಕೆ ಇಡಬೇಕು. ಆತನ ನಮ್ಮಲ್ಲಿ ನಂಬಿಕೆ ಇಡುವವರೆಗೂ ಆತ ನೀತಿವಂತನಿಂದ ನಿರ್ಣಯ ಕೊಡುತ್ತಾನೆ. ಅದು ನಂಬಬೇಕು ವಿನ ನಿಮ್ಮ ಒಳ್ಳೆಯ ಕ್ರಿಯೆ ಮೇಲೆ ನಂಬಿಕೆ ಇಡುವವರಲ್ಲ, ಅದು ಇನ್ನೂ ಮಾಡುವರು ಆಗಬೇಕು. ಅದು ಯೋಬನಲ್ಲಿ ಆ ಸ್ವನೀತಿ ಇದ್ದ ನಿಮಿತ್ತ ಬರೀ ಅವನ ಜೀವಿತದಲ್ಲಿ ಆ ಕಷ್ಟಗಳು ಬಂತು ನೋಡ್ತೇವೆ. ಬರೀ ದೇವರು ಎಂದಿಗೂ ಯಾವ ಕೆಟ್ಟತನಕ್ಕೂ ದೇವರು ಅಲ್ಲ. ಯೋಬನ ಸ್ವನೀತಿ ಅದು ಮುರಿಯುವುದಕ್ಕೆ ಆ ಕಷ್ಟಗಳು ಬಂತು. ದೇವರು ಅನ್ಯಾಯ ಮಾಡಲಿ, ಅತಿಸ್ಬಂದು ಎಂದಿಗೂ ಮೋಸ ಹೋಗ್ಬೇಡಿ. ದೇವರು ಎಂದಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ. ಆದರೆ ದೇವರು ಯಾಕೆ ಸತ್ಯವನ್ನು ಬರ್ತಿ ಕೊಟ್ಟರಂದರೆ ಯೋಬನ ಸ್ವನೀತಿ ಇತ್ತು. ಆ ಸ್ವನೀತಿ ಅವನ ಪಶ್ಚಾತ್ತಾಪ ಪಡೆದರೆ ಅವನು ನರಕಕ್ಕೆ ಹೋಗ್ತಿದ್ದನು. ಅದೇ ನರಕಕ್ಕೆ ಹೋಗದಾಗೆ ಅವನು ಪರಲೋಕ ಬರೋದಕ್ಕೆ ಅವನಿಗೆ ಅವನ ಬಗ್ಗೆ ತಿಳಿಯುವುದಕ್ಕೆ ದೇವರು ಆ ರೀತಿ ಕಷ್ಟಕ್ಕೆ ಸೈತನಿಗೆ ಅಪ್ಪಣೆ ಕೊಟ್ಟನು. ಇಲ್ಲೋ ಅತಿ ಸ್ಪಷ್ಟ ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 9ರಿಂದ 16ನೇ ವಾಕ್ಯ ತನಕ. ಜೋಬ್ ಚಾಪ್ಟರ್ 33 ವರ್ಸ್ 9 to 16. ನಾನು ಪರಿಶುದ್ಧನು, ನನ್ನೊಳಗೆ ದೋಷವಿಲ್ಲ, ನಾನು ನಿರ್ಮಲನು, ನನ್ನಲ್ಲಿ ಏನೂ ಪಾಪವಿಲ್ಲ. ಆತನು ನನ್ನಲ್ಲಿ ವಿರೋಧಕ್ಕೆ ಕಾರಣಗಳನ್ನು ಕಂಡು ಹಿಡಿಯುತ್ತಾ ನನ್ನ ಶತ್ರುವೆಂದು ನಿಲ್ಲಿಸಿದ್ದಾನೆ. ನನ್ನ ಕಾಲನ್ನು ಕೊಲಕ್ಕೆ ಹಾಕಿ ನನ್ನ ಮಾರ್ಗಗಳನ್ನ ಕಂಡು ಹಿಡಿದಾನೆ ಎಂದು ಆಡಿದೆಯಲ್ಲ. ನೋಡಿ, ಯೋಬನು ದೇವರಿಗೆ ಅದು ದೂರುತ್ತಾನೆ. ದೇವರು ಎಂದು ಕೆಟ್ಟದ್ದನ್ನು ಮಾಡುವುದಿಲ್ಲ. ಯೋಬ ತನ್ನಲ್ಲಿ ಪಾಪ ಉಂಟು ಎಂದು ಒಪ್ಪಿಕೊಳ್ಳುತ್ತೆ. ಎಂದಿಗೂ ನಿಮ್ಮ ಯಾವುದೇ ಕಷ್ಟ ಬರುವುದಾದರೆ, ರೋಗ ಬರುವುದಾದರೆ, ಆಪತ್ತು ಬರುವುದಾದರೆ, ದುರ್ಮನ ಬರುವುದಾದರೆ, ದುರ್ಘಟನೆ ಬರುವುದಾದರೆ, ನಿಮ್ಮ ಬಿಸ್ನೆಸ್ ನಷ್ಟವಾಗುವುದಾದರೆ, ಏನೋ ಒಂದು ನಿಮ್ಮ ಕಷ್ಟ, ಶೋಧನೆ, ದುಃಖ ಇಮಿಡಿಯೇಟ್ ದೇವರ ಹತ್ರ ಬನ್ನಿರಿ. ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ವಾಕ್ಯದಲ್ಲಿ ಬಂದು ಪರೀಕ್ಷೆ. ದೇವ, ಈ ಕಷ್ಟ, ಈ ರೋಗ, ಈ ದುರ್ಘಟನೆ, ದುರ್ಮರಣ ಯಾಕೆ ಬಂತು ದೇವ? ಆಗ್ಬಿಡಿ ನಮ್ಮ ಕುಟುಂಬದಲ್ಲಿ ಅಂತ ದುರ್ಮರಣ ಬರಬಹುದು. ಪರೀಕ್ಷಿಸಿರಿ. ಆವಾಗ ದೇವರ ಆತ್ಮನು ವಾಕ್ಯದ ಮುಖಾಂತರ ನಿಮಗೆ ತೋರಿಸಿಕೊಡ್ತೇನೆ. ನನ್ನ ಮಗನೇ, ಮಗಳೇ, ಈ ನಿನ್ನ ಪಾಪ ನಿಮಿತ್ತವಾಗಿ ಈ ರೀತಿ ಬಂತು. ಆಗ ಪಾಪ ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ದೇವರ ಕರುಣೆ ಸಿಗುತ್ತದೆ. ಒಂದು ವೇಳೆ ಪಾಪ ಒಪ್ಪಿಕೊಳ್ಳದೆ, ಯೋಬ ನನ್ನಲ್ಲಿ ಪಾಪವಿಲ್ಲ, ನಾನೇ ಯಾಕಂದರೆ ದೇವರಿಗೆ ಅವನು ದೂರಿ ಹೇಳಿದನು. ಇಂದಿಗೂ ದೇವರು ಕೆಟ್ಟದ್ದನ್ನು ಮಾಡುವುದಾದರೆ ಒಳ್ಳೆಯವನು ಆಗಿದ್ದಾನೆ. ಅನ್ನದ ವಾಕ್ಯ ನೋಡ್ತೇವೆ. ಹೀಗೆ ಆಡಿದ್ದು ನ್ಯಾಯವಿಲ್ಲವೆಂಬುದೇ ನನ್ನ ಉತ್ತರ. ದೇವರ ಮನುಷ್ಯನಿಗಿಂತ ದೊಡ್ಡವನಾಗಿದ್ದಾನಷ್ಟೇ. ಆತನ ಮಾತುಗಳಲ್ಲಿ ಒಂದಕ್ಕಾದರೂ ಉತ್ತರ ದಯಪಾಲಿಸನೆಂಬುದಾಗಿ ನೀನು ಆತನಿಗೆ ವ್ಯಾಜವಾಡುವುದೇಕೆ? ಇಲ್ಲಿಯೂ ಪ್ರವರ್ತನೆ, ನೀನು ಇದು ಮಾತು ನ್ಯಾಯವಲ್ಲ. ದೇವರು ಅವನ ಒಂದು ಮಾತಿಗೆ ಉತ್ತರ ಕೊಡಲಿಲ್ಲ ಎಂಬುದಾಗಿ ಎಲ್ಲಿಯೂ ಯಾಕೆ ಈ ಕಷ್ಟ ಬಂತೆಂಬುದು ಇಲ್ಲಿ ಆ ರೀಸನ್ ಅದು ತೋರಿಸಿಕೊಡುವನು ಆಗಿದ್ದ. ಈಗ ನಿಮ್ಮ ಜೀವಿತ ಏನೂ ಕಷ್ಟಗಳು ಬಂದು ಅದೊಂದು ಕಾರಣ ಉಂಟು. ಈಗ ನೋಡಿ, ನಿಮಗೆ ರೋಗಗಳು ಬಂದ ಕೂಡಲೇ ಡಾಕ್ಟರ್ ಹತ್ರ ಹೋಗಬೇಕು. ಡಾಕ್ಟರ್ ಏನು ಮಾಡ್ತಾರೆ? ಎಲ್ಲ ರೀತಿಯ ಟೆಸ್ಟ್ ಮಾಡಿ ನಿಮ್ಮ ಅದೇ ರೀತಿ ದೇವರ ಹತ್ರ ಬರೀಬೇಕು. ನಿಮ್ಮ ವಾಕ್ಯದಿಂದ ನಿಮ್ಮ ಪರೀಕ್ಷೆ ಮಾಡಬೇಕು. ಆಗ ನಿಮಗೆ ನಿಜವಾದ ಕಾರಣ ಗೊತ್ತಾಗೋ. ಅಲ್ಲಿ ಪಶ್ಚಾತ್ತಾಪ ಪಡೆದರೆ ನಿಮ್ಮ ರೋಗಗಳು ಆಗ್ಬೋದು, ಕಷ್ಟಗಳಾಗ್ಬೋದು, ಸಾಲಗಳ ಎಲ್ಲ ನಮ್ಮ ವಿಡಿಯೋಗಳಿವೆ. ದೇವರು ಕೊಡುತ್ತಾನೆ. ದೇವರು ಒಳ್ಳೆಯವನಾಗಿದೆ. ಇಲ್ಲ, ಒಳ್ಳೆಯ ದಾನಗಳು ದೇವರು ಬರುತ್ತವೆ ಎಂದು ಮೋಸ ಹೋಗ್ಬೇಡಿ. ದೇವರು ಎಂದು ಕಟ್ಟೋದಕ್ಕೆ ಕಾರಣ ಅಲ್ಲ. ಆದರೆ ನೀವು ಪಾಪ ಜೀವಿಸುವಾಗ ದೇವರಿಗೆ ಅವಿಧರಾಗುವ ಆತನು ಸೈತನಿಗೆ ಅನುಮತಿ ಕೊಡುತ್ತಾನೆ ವಿನ ದೇವರೆಂದಿಗೂ ಅದನ್ನು ಮಾಡುವುದಿಲ್ಲ ಎಂಬುದೇ ಸರಿಯಾಗಿ ತಿಳಿದುಕೊಳ್ಳುವವರು ಆಗಬೇಕು. ಪ್ರೇರೆ ಅದನ್ನ ವಾಕ್ಯ ನೋಡ್ತೇವೆ. ದೇವರ ಮಾತಾಡೋ ರೀತಿ ಒಂದುಂಟು, ಅದು ಎರಡುಂಟು. ಮನುಷ್ಯನಾದರೂ ಲಕ್ಷದಿಲ್ಲ. ಮನುಷ್ಯರಿಗೆ ಗಾಢನಿದ್ದೆ ಉಂಟಾದಾಗಲೂ, ಹಾಸಿಗೆ ಮೇಲೆ ಜಂಪೋತಿದ್ದಾಗಲೂ, ಆತನ ಸ್ವಪ್ನದಲ್ಲಿ, ರಾತ್ರಿಯ ಕನಸಿನಲ್ಲಿ ಅವರ ಕೈಗಳನ್ನು ತೆರೆದು ಅವರ ಶಿಕ್ಷಾ ವಚನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು. ಪ್ರಿಯ ದೇವರು ಇಲ್ಲಿ ಹೇಳುವ ಪ್ರವಾದ ಸ್ಥಿತಿ ಸ್ಪಷ್ಟ ಹೇಳ್ತಾನೆ. ದೇವರಿಷ್ಟು ಒಳ್ಳೆಯವನು. ಪ್ರೇರೆ ನಿಮಗೇನು ಕಷ್ಟ, ಉಪದ್ರವಗಳು, ರೋಗಗಳು, ನಷ್ಟಗಳು ಆಗೋ ಮೊದಲು ದೇವರು ವಾಕ್ಯದ ಮುಖಾಂತರವಾಗಿ, ಸೇವಕರ ಮುಖಾಂತರವಾಗಿ, ಟಿವಿ ಮಧ್ಯದ ಮುಖಾಂತರವಾಗಿ ದೇವರು ಎಚ್ಚರಿಕೆಯನ್ನು ಕೊಡುತ್ತಾನೆ. ಆ ಎಚ್ಚರಿಕೆಯನ್ನು ಗಮನಿಸಿದ ನಂತರ ಕಷ್ಟ ನೋಡಿ. ಇಲ್ಲಿ ದೇವರು ಯೋಬನ ಒಂದಲ್ಲ ಎರಡು ರೀತಿಯ ಮಾತನಾಡಿದನು. ಅನ್ನದ ಕನಸಲ್ಲಿ ಮಾತಾಡಿದನು. ನೋಡಿ, ಅವನು ಏನು ಮಾಡಿದ? ಕನ್ನಡ ಮಾತನ್ನು ಅವನು ತಿರಸ್ಕಾರ ಮಾಡಿದನು. ಅವನು ಸ್ವೀಕಾರ ಮಾಡಿಕೊಂಡು ಪಶ್ಚಾತ್ತಾಪ ಪಡುವುದು ಅವನ ಕೈ ಹಿಡಿದು ಬರ್ತಿರಲಿಲ್ಲ. ಅವನ ಮಾತನ್ನು ತಿರಸ್ಕಾರ ಮಾಡಿದ, ಅದನ್ನು ಮರೆತು ಬಿಟ್ಟನು. ಅದಕ್ಕೆ ಅವನಿಗೆ ಶಿಕ್ಷೆ ಬಂದಾಗಿದೆ. ದೇವರು ಏನು ಮಾತನಾಡಿದನು ಅದು ಮರೆತು ಹೋಗಬಿಡ್ರಿ. ಅದನ್ನು ಪುನಃ ಧ್ಯಾನ ಮಾಡಿ
ಅರ್ಥ ಕೇಳಿ ದೇವರ ಸೇವಕರ ಅರ್ಥ ಕೇಳಿ ನಿಮ್ಮ ಅರ್ಥವಾಗಿದ್ದರೆ ಮತ್ತು ಅದು ಅರ್ಥ ವಿವರಣೆ ಆಗಿಕೊಂಡು ವಿದ್ಯಾರಾಗಿರ್ತಾರೆ. ಆಗ ನಿಮಗೆ ಆಪತ್ತುಗಳು ಕಷ್ಟ ಬರುವುದು. ಒಂದು ವೇಳೆ ಯೋಬನಾಗಿ ದೇವರ ಮಾತನಾಡಿದ್ರು ಸಹ ನೀವು ಅದು ತಿರಸ್ಕಾರ ಮಾಡುವುದಾದರೆ ನಂತರ ನಿಮ್ಗೆ ಕಷ್ಟ ಬರ್ತದೆ ವಿನ ಅದರ ಮೊದಲು ಎಂದಿಗೂ ಬರುವುದಿಲ್ಲ. ದೇವರು ಒಳ್ಳೆಯವನು, ಪ್ರೀತಿ ಸ್ವರೂಪನು, ಕರಬಪ್ಪನು ಆಗಿದ್ದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಅದನ್ನೆಲ್ಲ ವಾಕ್ಯ ನೋಡ್ತೇವೆ. ಹೀಗೆ ಮನುಷ್ಯನು ಅವನ ದುಷ್ಕರ್ಯದಿಂದ ತಪ್ಪಿಸೋನು, ಮಾನವನ ಗರ್ವವನ್ನು ಮರೆಯ ಮಾಡ. ಅದಕ್ಕೆ ದೇವರು ಯೋಬನಿಗೆ ಯಾಕೆ ಕಷ್ಟ, ಅವನ ಗರ್ವ ಮುರಿಯುವುದಕ್ಕೆ ಆ ರೀತಿ ಕಷ್ಟಕ್ಕೆ ಅವನು ಒಳಪಡಿಸಿದವನು ಎಂಬುದೇ ನಾವು ನೋಡಿದೆ. ಅದರಿಂದ ಮಗ ನೋಡ್ತೇವೆ. ಅವನ ಆತ್ಮನು ಅಧೋಲೋಕ ಬೀಳದಂತೆ ತಡೆದು ಅವನ ಜೀವವನ್ನು ದೈವಸ್ಥದಿಂದ ಅಳಿದು ಹೋಗದಾಗೆ ನಿಲ್ಲಿಸುವನು. ದೇವರು ಯೇಸು ನಂಬಿಕೆಟ್ಟ ಪ್ರತಿಯೊಬ್ಬರೂ ದೇವರು ನಿತ್ಯ ನರಕಕ್ಕೆ ಎಂದು ಹಾಕುವುದಿಲ್ಲ, ನಿತ್ಯ ಜೀವ ವಾಗ್ದಾನ ಕೊಟ್ಟಿದ್ದಾನೆ. ಆದರೆ ನೀನು ನಿಮ್ಮಳಿಗೆ ದಿವಸ ದೇವರ ಮಕ್ಕಳು ಬೇಕೆಂದು ಪಾಪ ಮಾಡುವಾಗ, ಅದು ಗೊತ್ತಿಲ್ಲದೆ ಪಾಪ ಮಾಡುವಾಗ ದೇವರು ನಿಮ್ಮನ್ನು ಶಿಕ್ಷೆಯ ಮುಖಾಂತರ ಶಿಕ್ಷೆಗೆ ಒಳಪಡಿಸಿಕೊಂಡು ಪರಿಶುದ್ಧತೆಗೆ ನಡೆಸ್ತಾನೆ, ನಿಮ್ಮ ನೀತಿವಂತರ ಜೀವನ ಮಾಡಲಿಕ್ಕೆ. ಆಗ ನೀವು ಪಶ್ಚಾತ್ತಾಪ ಪಡುವರಾಗಬೇಕು. ಆಗ ದೇವರು ನಿಮಗೆ ಪಶ್ಚಾತ್ತಾಪ ಪಡುವಾಗ ಯೋಬನಾಗಿ 2 ಪಟ್ಟು ಆಶೀರ್ವಾದ ನಿಮಗೆ ವಾಪಸ್ ಕೊಡುವವನು ಆಗಿದ್ದಾನೆ. ಈಗ ಯೋಬನು ತನ್ನ ಪಾಪಕ್ಕೆ ಪಶ್ಚಾತ್ತಾಪಟ್ಟ ಅನಂತರ ದೇವರು ಅವನ ಮೇಲೆ ಕರುಣೆ ತೋರಿಸಿ 2 ಪಟ್ಟು ಆಶೀರ್ವಾದವನ್ನು ಕೊಟ್ಟರು. ಹಾಗೆ ದೇವರು ನಿಮಗೆ 2 ಪಟ್ಟು ಆಶೀರ್ವಾದ ಕೊಡ್ತಾನೆ. ಹೇಗೆ ಯೋಬನಾಗಿ ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಡುತ್ತರು ಆಗ ದೇವರು ಕೊಡುವನಾಗಿದೆ. ಎಂದಿಗೂ ಮೋಸ ಹೋಗಬೇಡಿ. ಇನ್ನೊಂದು ವಾಕ್ಯನ ಹೊಸ ಮಟ್ಟಿಗೆ ನೋಡ್ತೇವೆ. ಯಾಕೆ ಮೋಸ ಹೋಗ್ತಿದ್ದರ ಮಕ್ಕಳು? 1ನೇ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. 1 John 1:8 and 9. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸ ಪಡಿಸಿಕೊಳ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ದೇವರ ಮಕ್ಕಳು ಮೋಸ ಹೋಗ್ಲಿಕ್ಕೆ ಕಾರಣ ಅಂದರೆ ಎಂದಿಗೂ ನೆನಪಿಡುವೆ, ಯೇಸು ಕ್ರಿಸ್ತನ ನಂಬಿಕೆ ಹಿಡಿದ ಮುಖಾಂತರ, ಆತನ ಕೃಪೆಯಿಂದ, ಆತನ ರಕ್ತದ ಮುಖ ನಾವು ನೀತಿವಂತರಾಗಿದ್ದೇವೇನಾ? ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ನಮ್ಮ ಪುಣ್ಯಗಳನ್ನು ನೀತಿವಂತರಾಗಲಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಾವು ತಿಳಿದುಕೊಳ್ಳಬೇಕು. ಈ ಲೋಕದ ಜೀವಿಸ್ತನಾಗ ನಮ್ಮ ಒಳ್ಳೆಯ ರಕ್ತ ಮಾಂಸದ ನಿಮಿತ್ತಾಗಿ ಯಾರೂ ಎಲ್ಲಿಕ್ಕೆ ನಾನು ಪಾಪವೇ ಮಾಡೋದ್ರಿಂದ ಇರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದರ ವಾಕ್ಯದ ರಕ್ತ ಮಾಂಸ ನಮ್ಮಲ್ಲಿದ್ದ ನಿಮಿತ್ತವಾಗಿ ನಾವು ಪಾಪದಲ್ಲಿ ಬೀಳಲಿಕ್ಕೆ ತುಂಬ ಸಂಗತಿಗಳುಂಟು. ಅದಕ್ಕೆ ನಾವು ಆಲೋಚನೆಯಲ್ಲಿ ನಾವು ಅನೇಕ ಸಲ ಪಾಪ ಮಾಡ್ತೇವೆ, ಬಾಯಿ ಮಾತಲ್ಲಿ ಬಂದು ಯಾರು ಪಾಪವೇ ಮಾಡೋದಿಲ್ಲ. ಅದಕ್ಕೆ ನೀವು ಪಾಪವೇ ಮಾಡಿದರೆ ನಿಮ್ಮನ್ನೇ ಮೋಸಪಡಿಸಿಕೊಳ್ತೇವೆ, ಸತ್ಯ ಎಂಬುದು ನಿಮ್ಮಲ್ಲಿ ಇಲ್ಲ. ಅದಕ್ಕೆ ನೀವು ಮೋಸ ಹೋಗದಂತೆ ದೇವರ ವಾಕ್ಯವನ್ನು ಹಗಲು ರಾತ್ರಿ ಓದುವ ಅಭ್ಯಾಸ ಮಾಡಬೇಕು. ಎಷ್ಟರು ಓದಿದ್ದನ್ನು ಆಗ ಈ ವಾಕ್ಯ ನಿಮ್ಮಲ್ಲಿ ಇರುವ ಆಗ್ಬೋದು. ಆಲೋಚನೆ ಪಾಪ ಮಾಡಬಹುದು, ಮಾತು ಎಲ್ಲ ಪಾಪ ನಿಮಗೆ ತೋರಿಸಿಕೊಡುವಾಗ ನಿಮ್ಮ ಪಾಪಗಳು ಒಪ್ಪಿಕೊಳ್ಳಬೇಕು, ನೀವು ನೀತಿವಂತರಾಗಬೇಕು. ಅದಕ್ಕೆ 9ನೇ ವಾಕ್ಯದಲ್ಲಿ ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿದ್ದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿನ ಪರಿಣಾಮವನ್ನು ಶುದ್ಧಿ ಮಾಡುವನು. ಹಾಗಾದರೆ ಯಾರು ಮೋಸ ಹೋಗ್ತಾರೆ? ಯಾವೊಬ್ಬ ವಿಶ್ವಾಸಿ ಯೇಸು ನಂಬಿಕೆ ನೀರು ಅಂದ್ಕೊಂಡಿದ್ದಾನೆ, ಅವನು ದೇವರ ವಾಕ್ಯ ದಿನಲ್ಲಿ ಓದುವುದಿಲ್ಲ, ವಾಕ್ಯ ಧ್ಯಾನ ಆಗ ಅವನು ಏನು ಇರ್ತಾನೆ, ತಾನೇ ನೀತಿವಂತ ಪರಿಶುದ್ಧ ತಾನು ಒಳ್ಳೆಯ ಕ್ರಿಯೆ ಮೇಲೆ ನಂಬಿಕೊಳ್ತಾನೆ. ತನ್ನ ಪಾಪ ಉಂಟು ಅಂದರೆ ಅವನು ಗೊತ್ತೇ ಆಗೋದಿಲ್ಲ, ಅದಕ್ಕೂ ಅವನು ಮೋಸ ಹೋಗ್ತಾನೆ. ಅದಕ್ಕೆ ಮತ್ತೆ ದೇವರು ಏನು ಮಾಡ್ತಾನೆ, ಅವನಿಗೆ ಪಶ್ಚಾತ್ತಾಪಡೋದಕ್ಕೆ ಯೋಬನಿಗೆ ಕಷ್ಟಕ್ಕೆ ಒಳಪಡಿಸಲಿಕ್ಕೆ ಸಹಿತ ಅನುಮತಿ ಕೊಡುತ್ತಾನೆ. ಹಾಗಾದರೆ ಆ ರೀತಿ ನಿಮಗೆ ಆಗಬಾರ್ದು ಏನು ಮಾಡಬೇಕು? ದೇವರ ಬಗ್ಗೆ ಓದುವವರು, ಕೇಳುವವರು, ಧ್ಯಾನ ಮಾಡೋರು ಮರೆತು ಬಿಡದೆ ಆ ವಾಕ್ಯದಿಂದ ನಿಮ್ಮನ್ನು ಪರೀಕ್ಷಿಸಿದರೆ ಆಗ ನಿಮಗೆ ಪಾಪ ಉಂಟು ಗೊತ್ತಾಗ ಏನಾಗಬೇಕು? ಒಮ್ಮೆ ನಿಮ್ಮ ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು. ಹಾಗೆ ರಕ್ತ ನಿಮಿತ್ತಗಳು ಶುದ್ಧಿಗೆ ನೀತಿ ಮಾಡ್ತಾರೆ. ಆಗ ದೇವರ ಒಳ್ಳೆಯ ಆಶೀರ್ವಾದಗಳು, ಒಳ್ಳೆಯ ದಾನಗಳು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದ ನೀವು ಮೋಸ ಹೋಗುತ್ತೀರಿ. ಅದಕ್ಕೆ ಮೋಸ ಹೋಗಬೇಡಿ. ಯಾರು ಮೋಸ? ಯಾವ ತನ್ನ ಪಾಪವಿಲ್ಲ ಅಂದರೆ ಅವನು ಮೋಸ ಹೋಗ್ತಾನೆ. ಯಾರ ವಾಕ್ಯ ಓದಿಲ್ಲವೋ ನೋಡಿ, ಇವತ್ತು ನೀವು ಎಷ್ಟು ನಂಬಿಕೆ ಇಡಬಹುದು, ನೀರು ನಿಮ್ಮಳಿ ದೇಶ ತಗೊಳ್ಳಬಹುದು, ಆದ್ಯತರ ಸಭೆ ನಂಬಿಕಸ್ತಾಗ ಬಿಡೋದು, ದಾನ ಧರ್ಮ ಮಾಡು. ಆದರೆ ದೇವರ ವಾಕ್ಯ ದಿನ ಓದುವುದಿಲ್ಲವೋ, ವಾಕ್ಯ ಧ್ಯಾನ ಮಾಡಿದಿಲ್ಲೋ, ವಾಕ್ಯ ಓದಿ ನಿಮ್ಮ ಜೀವ ಪರೀಕ್ಷೆ ನೀವು ಮೋಸ ಹೋಗ್ತೀರಿ. ಅದಕ್ಕೆ ವಾಕ್ಯ ಓದಬೇಕು, ಧ್ಯಾನ ಮಾಡಬೇಕು, ಪಾಪ ಇದೆ ಒಪ್ಪಿಕೊಳ್ಬೇಕು. ಆಗ ನೀವು ಮೋಸ ಹೋಗೋದಿಲ್ಲ. ಅಂಥವರಿಗೆ ದೇವರ ಆಶೀರ್ವಾದ ಅವರು ಅವಾಗಲೂ ಅನುಭವ ಮಾಡ್ತಾರೆ. ಮೋಸ ಹೋದವರಿಗೆ ಅವ್ರ ಕಷ್ಟಕ್ಕೆ ಒಳಗಾಗ್ತಾರೆ. ಯೋಬನಾಗೆ ಪಶ್ಚಾತ್ತಾಪ ಪಡುವಾಗ ತಿರುಗಿ ಅವರ ಆಶೀರ್ವಾದ ಕೊಡ್ತಾರೆ. ನೀವು ಎಲ್ಲ ಸಮಯದಲ್ಲಿ ದೇವರ ದಯೆ, ಕರುಣೆ, ಕೃಪೆ ಇರಬೇಕಾದ್ರೆ ಎಂದಿಗೂ ಮೋಸ ಹೋಗಬೇಡ್ರಿ. ವಾಕ್ಯ ಓದಿದರೆ ಮಾತ್ರವೇ ವಾಕ್ಯವು ನಮ್ಮನ್ನು ಪಾಪ ಮಾಡಿದ ಅಡ್ಡಿ ಮಾಡ್ತದೆ. ಪಾಪ ಮಾಡಿದ ಕೂಡಲೇ ಪಶ್ಚಾತ್ತಾಪ. ಅದಕ್ಕೆ ದಾವೀದ ಹೇಳ್ತಾನೆ, ಕೀರ್ತನೆ 119ನೇ ಕೀರ್ತನೆ 11ನೇ ವಾಕ್ಯ ಹೇಳ್ತಾನೆ, ನಾನು ನಿನಗೆ ವಿರುದ್ಧ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನಲ್ಲಿಟ್ಟುಕೊಂಡಿರ್ತಾರೆ. ಯಾವಾಗ ನೀವು ದೇವರ ಓದುತ್ತೀರೋ, ಧ್ಯಾನ ಮಾಡ್ತಾರೋ, ಹಾಗೆ ದೇವರ ಆಜ್ಞೆಗಳನ್ನು ನೀವು ಬಾಯ್ಪಾಠ ಮಾಡಿಕೊಂಡು ಜ್ಞಾಪಕದಲ್ಲಿಗೆ ಅಭ್ಯಾಸ ಮಾಡಿಕೊಳ್ಳಿ.
ಆವಾಗ ನಿಮಗೆ ಆ ವಾಕ್ಯ ಪಾಪ ಮಾಡಲಿಕ್ಕೆ ನಿಮಗೆ ತಡೆಯುತ್ತದೆ. ಪಾಪ ಮಾಡಿ ಒಂದು ವೇಳೆ ಪಾಪ ಮಾಡಿದರೆ ಇಮ್ಮಿಡಿಯೇಟ್ ವಾಕ್ಯ ನಿಮಗೆ ನೆನಪಿಗೆ ಬಂದು ನಿಮಗೆ ಅದು ಪಾಪ ಎಂಬುದಾಗಿ ನಿಮ್ಮ ಮನಸ್ಸು ನಿಮಗೆ ತೀರ್ಪು ಕೊಡುತ್ತದೆ. ಆಗ ಇಮ್ಮಿಡಿಯೇಟ್ ಪಶ್ಚಾತ್ತಾಪ ಪಡುವುದಾದರೆ ಮೋಸ ಹೋಗುವುದಿಲ್ಲ. ಅದಕ್ಕೆ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಬೇಕು, ನೀವು ಮೋಸ ಹೋಗದಂತೆ. ಯಾವ ವಿಶ್ವಾಸಿ ವಾಕ್ಯವೇ ಓದಿಲ್ಲವೋ ದೇವರ ವಾಕ್ಯ ಧ್ಯಾನ ಮಾಡಿದರೋ ಅವನು ಮೋಸ ಹೋಗ್ತಾನೆ. ಮತ್ತು ಆ ರೀತಿ ಅವನು ಮತ್ತು ದೇವರಿಗೆ ಗುಣಗುಟ್ಟು ಎಂದಿಗೂ ದೇವರು ಒಳ್ಳೆಯವನು, ಆ ಕೆಟ್ಟದ್ದನ್ನು ಎಂದಿಗೂ ಮಾಡುವುದಿಲ್ಲ. ದೇವರ ಆಶೀರ್ವಾದ ಒಳ್ಳೆಯದಾಗಿದೆ, ಅದೇ ಸಂಸಾರದಿಲ್ಲ ಎಂಬುದೇ ಅತಿ ಯಾಕೋಬನು ಹೇಳುತ್ತಾನೆ. ಎರಡನೇ ಸಂಗತಿ ನೋಡ್ತೇವೆ, ದುಷ್ಟರ ಸಹವಾಸವನ್ನು ಮಾಡಬಾರದು. 1 ಕೊರಿಂಥದವರ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 33 ಮತ್ತು 34ನೇ ವಾಕ್ಯ. ಮೋಸ ಹೋಗಬೇಡಿರಿ, ದುಷ್ಟ ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಅಪ್ಪನೇ ಮೋಸ ಹೋಗಲಿ. ಯಾರು ಮೋಸ? ದುಷ್ಟರ ಸಹವಾಸ ಎಂದಿಗೂ ಮಾಡಬೇಕು. ದುಷ್ಟರಿಗೆ ಕೆಲಸ ಮಾಡಬೇಕು, ಅದು ದುಷ್ಟರಿಗೆ ಇಜ್ಜೋಡಾಗ್ಬೋದು, ದುಷ್ಟ ಪಾರ್ಟ್ನರ್ಶಿಪ್ ಮಾಡಬಾರ್ದು, ದುಷ್ಟರಿಗೆ ಮದುವೆ ಸಂಬಂಧ ಪಡೆ. ಅದೇ ದುಷ್ಟರ ಸಹವಾಸವನ್ನು ಯಾರು ಮಾಡಿದ್ರು ಅವರು ಮೋಸ ಹೋಗ್ತಾರೆ. ಅದಕ್ಕೆ ಬೇರೆ ಎಂದಿಗೂ ಯೇಸು ನಂಬಿಕೆಟ್ಟವರು ದುಷ್ಟರಿಗೆ ಸಹವಾಸ ಒಡಂಬಡಿಕೆ ಮಾಡಬಾರ್ದು. ಅದಕ್ಕೆ ದುಷ್ಟರ ಸಹವಾಸವು ಸದಾಚಾರ ಇಂಥ ಆಮಲಿನಿಂದ ಎಚ್ಚೆತ್ತು ನೀತಿವಂತರಾಗಿ ಪಾಪವನ್ನು ಬಿಟ್ಟು ಬಿಡಿ. ಯಾವ ಒಬ್ಬ ವಿಶ್ವಾಸಿ ಪಾಪವನ್ನು ಬಿಟ್ಟು ಬಿಡಲು ಅವನು ಮೋಸ ಹೋಗ್ತಾನೆ. ನೆಟ್ಬಿಡಲು ಈಗ ಯೋಬನ ಜೀವಿತದಲ್ಲಿ ಬರೀ ದೇವರು ಎಂದಿಗೂ ಯೋಬನಿಗೆ ಕೆಟ್ಟದ್ದು ಮಾಡೋಕ್ಕೆ ಯೋಚಿಸಲಿಲ್ಲ. ಆತನ ಜೊತೆಯಲ್ಲಿ ಸ್ವನೀತಿ, ಆ ಒಂದು ಪಾಪ ಅವನಿದ್ದ ನಿಮಿತ್ತವಾಗಿ ದೇವರು ಅವನಿಗೆ ಪಶ್ಚಾತ್ತಾಪ ನಡೆಸಿದನು. ಹಾಗಾದರೆ ದೇವರು ಎಂದಿಗೂ ನಿಮಗೆ ಕಷ್ಟಕ್ಕೆ, ಸಂಕಟಕ್ಕೆ, ರೋಗಕ್ಕೆ ಒಳಪಡಿಸಲಿಲ್ಲ. ಅದು ಬರುವುದಾದರೆ ನಿಮಗೆ ಪಶ್ಚಾತ್ತಾಪಡೋದಕ್ಕೆ ಬರ್ತದೆ. ಪಶ್ಚಾತ್ತಾಪ ಪಡುವುದಾದರೆ ತಿರುಗಿ ಆಶೀರ್ವಾದ ಕೊಡ್ತಾನೆ. ತಿರುಗಿ ಒಳ್ಳೆ ಯಾರು ಆಗಿದ್ರೆ ಪಾಪವನ್ನು ಬಿಟ್ಟು ಬಿಡಬೇಕು. ಯಾರು ಪಾಪ ಬಿಟ್ಟು ಬಿಡದಲ್ಲೋ ದುಷ್ಟ ಸಾಹಸ ಅವರು ಮೋಸ ಹೋಗ್ತಾರೆ ಎಂದು ಅಪೊಸ್ತಲ ಹೇಳ್ತಾನೆ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವಿಲ್ಲ, ನಿಮಗೆ ನಾಚಿಗುಟ್ಟ ಬಿದ್ದಿದ್ದನ್ನು ಹೇಳುತ್ತೇನೆ. 3ನೇ ಸಂಗತಿ ನೋಡ್ತೇವೆ, ಸರಿಯಾದ ಸ್ವಭಾವವನ್ನು ಅನುಸರಿಸಿ ನಡೆಯುವರು ಆಗಬಾರದು. ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 21 ವಾಕ್ಯ. ಗಲಾತ್ಯನ್ಸ್ ಚಾಪ್ಟರ್ 5 ವರ್ಸ್ 19 to 21 ವರ್ಸ್. ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆ ಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದ್ದೆ, ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಪೌಲನು ಹೇಳ್ತಾನೆ, ಒಬ್ಬವನು ಯೇಸು ನಂಬಿಕೆಟ್ಟುಕೊಂಡು ನೀಲಿ ಮುಳಿದುಕೊಂಡು ಪವಿತ್ರಾತ್ಮ ಹೊಂದಿದ ನಂತರ ಅವನು ದಿನಾಲು ಪವಿತ್ರಾತ್ಮನಿಗೆ ವಿಧೇಯನಾಗಿ ನಡೆಯಬೇಕು. ಅದು ಅವನ ಜವಾಬ್ದಾರಿ ಆಗಿದೆ. ದೇವರಾತ್ಮ ಯಾರಿಗೂ ಒತ್ತಾಯ ಮಾಡಿ ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು ಎಂದಿಗೂ ಒತ್ತಾಯ ಮಾಡಿದ್ರೆ ನೀವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದರೆ ನೀವು ಪವಿತ್ರಾತ್ಮನಿಗೆ ವಿಧೇಯರಾಗುತ್ತೀರಿ. ಆದರೆ ಕೆಲವೊಂದು ಇಲ್ಲಿ ಅಪ್ಪದಲ್ಲೇ ಒಂದು ವೇಳೆ ನೀವು ಇಸ್ಕೊಂಡು ನಂಬಿಕೆ ಇಟ್ಟಿದ್ದೀರಿ, ನೀರು ಮುಳಿದುಕೊಂಡಿದ್ದೀರಿ, ಪವಿತ್ರಾತ್ಮ ಹೊಂದಿಕೊಂಡಿದ್ದೀರಿ ನೀವು, ಆದರೂ ಶರೀರಭಾವ ಪ್ರಕಾರ ನಡೀತೀರಿ, ಈ ಜಾರತ್ವ ಈ ಎಲ್ಲ ಪಾಪಗಳು ಮಾಡುವುದರೆ ಈ ಪಾಪದಲ್ಲಿ ಅವ್ರ ಜೀವ ಅಂಥವರು ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ, ರ್ಯಾಪ್ಚರ್ ಆಗುವುದಿಲ್ಲ. ಅಷ್ಟೇ, ಪರಲೋಕದ ಆಶೀರ್ವಾದ ಸಿಗುವುದಿಲ್ಲ. ಅದಕ್ಕೆ ಮೋಸ ಹೋಗಬೇಕು. ಪ್ರೇರೆ ನಿಮಗೆ ಆಶೀರ್ವಾದ ಬೇಕಾ? ಪ್ರೇರೆ ಈ ಪಾಪ ಸ್ವಭಾವವನ್ನು ಬಿಟ್ಟು ಬಿಡಬೇಕು. ಆಗ ಮಾತ್ರ ದೇವರು ಅನುಗ್ರಹ ಮಾಡಿ ಒಳ್ಳೆಯ ದಾನಗಳು, ಕುಂದಿಲ್ಲದ ಆಶೀರ್ವಾದನೂ ಹೊಂದಿಕೊಂಡಿದೆ. ಅದೇ ಈ ಪಾಪದಲ್ಲಿ ಜೀವಿಸಿದರೆ ನೀವು ಮೋಸ ಹೋಗ್ತೀರಿ, ಪಾಪ ಮಾಡುವ ಶಿಕ್ಷೆ ಬಂದೇ ಬರ್ತದೆ. ಬರೀ ಅದಕ್ಕೆ ದೇವ್ರಿಗೆ ಗುಣಗುಟ್ಟ ಬಿಡ್ರಿ. ದೇವ್ರ ನೀತಿ ಸ್ವರೂಪನು, ದೇವ್ರು ಒಳ್ಳೆಯ ಕೆಟ್ಟದ್ದು ಮಾಡಿದ್ರೆ ಅದನ್ನೇ ಪಾಪ ಮಾಡುವಾಗ ಈ ಆಕಾಶ ಭೂಮಿ ದೇವರಿಗೆ ಸಾಕ್ಷಿ ಕೊಡ್ತದೆ. ಸೈತನ್ ದೂರುಗಾರನು 20 ಗಂಟೆ ಅವನ ಕಾಲ ದೂರುಗಾರನು, ಆ ದೂರುಗಾರನು ನಿಮಗೆ ದೂರು ಹೇಳುವಾಗ ಈ ಆಕಾಶ ಭೂಮಿ ನಿಮ್ಮ ಪಾಪ ಬಗ್ಗೆ ಸಾಕ್ಷಿ ಕೊಡುವಾಗ ದೇವ್ರ ನೀತಿವಂತನ ನಿಮಗೆ ಸೈತನಿಗೆ ಅಪ್ಪಣೆ ಕೊಡ್ತಾನೆ. ಸೈತನ ದೇವ್ರ ಅಪ್ಪಣೆ ಪ್ರಕಾರ ಬಂದು ನಿಮ್ಮದೆಲ್ಲ ಆಶೆ ಕದ್ದುಕೊಂಡು ಹೋಗ್ತಾನೆ. ಅದೇ ದೇವರು ಅಲ್ಲ ಪ್ರೇರೆ, ನಿಮ್ಮ ಪಾಪ ನಿಮಿತ್ತ ಮೋಸ ಹೋಗಬೇಡ್ರಿ. ಅದನ್ನೇ ಪಾಪ ಮಾಡುವುದಿಲ್ಲ, ಜೀವನ ಮಾಡುವುದಾದರೆ ಆಕಾಶ ಭೂಮಿ ಸಾಕ್ಷಿ ಕೊಡುತ್ತದೆ. ದೂರ ಎಳೆದು ದೇವರು ಸ್ವೀಕಾರ ಮಾಡಿದೆ. ಆತನ ಒಳ್ಳೆಯ ಆಶೀರ್ವಾದ, ಆತನ ದಯ ನಿಮ್ಮ ಮೇಲೆ ಯಾವಾಗ ಇರುತ್ತದೆ ಪ್ರೇರೆ. ಇನ್ನಿದು 4ನೇ ಸಂಗತಿ ನೋಡೋ ಪ್ರೇ, ದೇವರ ವಾಕ್ಯಕ್ಕೆ ಎಂದಿಗೂ ಅವಿಧೇಯರಾಗಬಾರದು. ಎಫೆಸ ದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. ಎಫೆಸ 5 ವರ್ಸ್ 6 and 7 ವರ್ಸ್. ಊರಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗುಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಕು. ನೋಡಿ ಬರೀ ದೇವರ ಕೋಪ ಯಾರ ಮೇಲೆ ಬರ್ತದೆ?
ಯಾರು ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನು ಅನೇಕ ಆಜ್ಞೆ ಕೊಟ್ಟಿದ್ದಾನೆ, ಪತ್ರಿಕೆಗಳುಂಟು, ಯಾರು ದೇವರ ವಾಕ್ಯಕ್ಕೆ ದೇವರ ರೂಪದ ಅವಿಧರಾಗುತ್ತಾರೋ ಅವರ ಮೇಲೆ ಮಾತ್ರ ಕೋಪ ಬರುತ್ತದೆ. ವಿಧರ ಮೇಲೆ ಎಂದೂ ಕೋಪ, ವಿಧರ ಮೇಲೆ ದೇವರ ಆಶೀರ್ವಾದ ಆಗದೆ ಮೋಸ ಹೋಗಬೇಡಿರಿ. ಯಾಕಂದರೆ ದೇವರಿಂದಿಗೂ ಕೆಟ್ಟದ್ದು ಮಾಡೋದಿಲ್ಲ. ಆತ ಬರುವ ಎಲ್ಲ ಒಳ್ಳೆಯದಾಗಿ, ಆದರೆ ನಿಮ್ಗೆ ಕೆಟ್ಟದ್ದು ಬರುವುದಾದರೆ ದೇವರ ಕಾರಣಲ್ಲ, ನೀವು ಎಲ್ಲಿಯಾದರೂ ದೇವರ ವಾಕ್ಯಕ್ಕೆ ಅವಿಧರಾಗಿದ್ದರೆ ಮಾತ್ರವೇ ದೇವರ ಕೋಪ ಬರುತ್ತದೆ. ಆದರೆ ವಿಧರಾಗಿರಿ, ಆತನ ಕರುಣೆ ನಿಮ್ಮ ಮೇಲೆ ಬಂದೇ ಬರುತ್ತದೆ ಪ್ರಿಯರೇ. ಇನ್ನೊಂದು 5 ದಿವಸ ನೋಡ್ತೇವೆ, ದೇವರ ಉಪದೇಶವನ್ನು ಎಂದಿಗೂ ಮರೆತು ಬಿಡಬಾರದು. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 1:22. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವಾಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಪುನಃ ಇಲ್ಲಿ ವಾಕ್ಯ ಬಂದರೆ ಯಾರು ಮೋಸ ಹೋಗ್ತಾರೆ? ಈ ಟಿ ವಿ ಮಾಧ್ಯಮದಲ್ಲಿ ಎಷ್ಟು ವಿವರವಾಗಿ ನಿಮಗೆ ಒಂದು ವಾಕ್ಯನ ಬಿಡಿಸಿ ನನಗೆ ಹೇಳಿದ್ದೇನೆ ಪ್ರಿಯರೇ. ನಾನು ನಿಮಗೆ ಅರ್ಥವಾಯಿತು. ಈ ವಾಕ್ಯ ಕೇಳಿ ಮರೆತು ಬಿಡುತ್ತೀರೋ ನೀವು ಮೋಸ ಹೋಗ್ತೀರಿ. ಅದಕ್ಕೆ ವಾಕ್ಯ ಕೇಳಿಕೊಂಡು ಏನು ಮಾಡಿದ್ರು ವಿಧೇಯರಾಗಿದ್ದರೆ 25 ವಾಕ್ಯ ನೋಡ್ತೇವೆ, ಯಾಕೋಬ 1:25. ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಯಾರು ಧನ್ಯರಾಗ್ತಾರೆ? ಯಾರು ಈ ಟಿ ವಿ ಮಾಧ್ಯಮದಲ್ಲಿ ನಿಮಗೆ ದೇವರ ವಾಕ್ಯನು ಇಷ್ಟು ಸ್ಪಷ್ಟವಾಗಿ ನನಗೆ ಬಿಡಿಸಿ ವಿವರಣೆ ಕೊಟ್ಟಿದ್ದೇನೆ. ಅದು ಬರೀ ಕೇಳಿಕೊಂಡು ಮರೆತು ಬಿಟ್ಟರೆ ನೀವು ಮೋಸ ಹೋಗ್ತೀರಿ. ಅದು ಕೇಳಿ ಮರೆತು ಬಿಡದೆ ಪುನಃ ಅದು ಲಕ್ಷ್ಯ ಕೊಟ್ಟು ಪುನಃ ಕೇಳಿ ಅದಕ್ಕೆ ವಿಧೇಯರಾಗದೆ ನೀವೆಲ್ಲ ಧನ್ಯರಾಗ್ತೀರಿ. ದೇವರ ಕೃಪೆ ಕರುಣೆ ನಿಮ್ಮ ಮೇಲೆ ಬಂದೇ ಬರುತ್ತದೆ. ಮೋಸ ಹೋಗಬೇಡಿ. ಯಾರು ಮೋಸ ಹೋಗ್ತಾರೆ? ದೇವರ ಬಗ್ಗೆ ಕೇಳಿ ಮರೆತು ಬಿಡದೆ ಮೋಸ ಹೋಗ್ತೀರಿ. ಆಗ ನಿಮಗೆ ಆಶೀರ್ವಾದವು ಶುಭವು ನಿಮಗೆ ಸಿಗುವುದಿಲ್ಲ. ದೇವರಿಂದಿಗೂ ಅನ್ಯಾಯ ಮಾಡಿದ ಮಿಸ್ಟೇಕಲ್ಲಿ ನೀವು ಮೋಸ ಹೋಗಿದ್ದೀರಿ, ಎಂದಿಗೂ ಮೋಸ ಹೋಗಬೇಡಿರಿ ಪ್ರಿಯರೇ. 6ನೇ ಸಂಗತಿ ನೋಡ್ತೇವೆ, ನಾಲಿಗೆಗೆ ಕಡಿವಾಣವನ್ನು ಹಾಕುವವರು ಆಗಬೇಕು. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ, ಜೇಮ್ಸ್ 1:26. ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ನೋಡಿದ್ದಾರೆ. ಈಗ ನೀವು ಹೇಳ್ತೀವಿ, ನಾನು ತುಂಬ ಪ್ರಾರ್ಥನೆ ಮಾಡಿದ್ದೇನೆ ಪಾಸ್ಟರ್, ತುಂಬ ವಾಕ್ಯ ಓದಿದ್ದೇನೆ, ತುಂಬ ಒಳ್ಳೆ ದಾನ ಧರ್ಮ ಮಾಡಿದೆ, ಎಲ್ಲವನ್ನೂ ಹೇಳಬಹುದು. ಆದರೆ ನಿಮ್ಮ ನಾಲಿಗೆ ಕಡಿವಾಣ ಇಲ್ಲದಿದ್ದರೆ ನಿಮ್ಮ ಭಕ್ತಿ ನಿಷ್ಪ್ರಯೋಜನ. ಯಾಕೆ ಕಡಿವಾಣ ಆಗಬೇಕು? ಅಪೊಸ್ತಲ ಪೇತ್ರ ಅತಿ ಸ್ಪಷ್ಟ. ಪುನಃ ನಾವು ಅಲ್ಲೇ ನೋಡಿದ್ರೆ ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ, ಪ್ರಾಬ್ ಚಾಪ್ಟರ್ 18:20 and 21. ಅಲ್ಲಿರ್ತದೆ, ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಅನುಭವಿಸುವನು. ಅಂದರೆ ನಿಮ್ಮ ಮತ್ತು 20 ಜೀವನ ಮರಣಗಳು ನಾಲಿಗೆಯ ವಶವಾಗಿವೆ, ವಚನಪ್ರಿಯದ ಫಲವನ್ನು ಅನುಭವಿಸ್ತದೆ. ಹಾಗಾದರೆ ಜೀವ ಬೇಕಾ ಮರಣ ಬೇಕಾ? ನಿಮ್ಮ ಬಾಯಲ್ಲಿ ಉಂಟು ಮುಂದೆ ಅಲ್ಲಿ ಸಮಸ್ಯೆ. ಯಾಕಂದರೆ ನಿಮಗೆ ಜೀವ ಬೇಕು, ಆಶೆ ಬೇಗನೆ ಬೇಕು. ನಿಮ್ಮ ಬಾಯದಿಂದಿಗೂ ನಕಾರಾತ್ಮಕ ಅಪನಂಬಿಕೆ ಮಾತನಾಡಿದರೆ ಯಾವಾಗಲೂ ಏನು ಮಾತಾಡಬೇಕು? ವಾಗ್ದಾನಗಳನ್ನು, ಆಶೀರ್ವಾದವನ್ನು, ಶುಭವನ್ನೇ ಮಾತನಾಡಬೇಕು. ನಿಮ್ಮ ರೋಗ ಗುಣ ಆಗಬೇಕಾದ್ರೆ ಡಾಕ್ಟರ್ ರಿಪೋರ್ಟ್ ಮಾತನಾಡಬಾರ್ದು. ಯೇಸು ಕ್ರಿಸ್ತನ ಭಾಷಣದಿಂದ ಈ ರೋಗ ಗುಣವಾಗಿದೆ. ಪದೇ ವಾಗ್ದಾನಗಳನ್ನು ಮಾತನಾಡುವುದಾದರೆ ನೀವು ಮಾತನಾಡಿದ ಹಾಗೆ ಆಶೀರ್ವಾದ ಶುಭವು ಜೀವ ನಿಮಗೆ ಬರುತ್ತದೆ ಎಂದು ಸೊಲೊಮೋನ ಹೇಳ್ತಾನೆ. ಹಾಗೆ 1 ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಪೇತ್ರ ಹೇಳ್ತಾನೆ, ಜೀವನದಲ್ಲಿ ಸಂತೋಷಪಟ್ಟು ಸೂದಿನ ನೋಡಿದ ಇಷ್ಟವುಳ್ಳವನು ತನ್ನ ನಾಲಿಗೆಯಲ್ಲಿ ವಂಚನೆ ಮಾತಾಡದೆ ಒಳ್ಳೆಯದನ್ನೇ ಮಾತಾಡಬೇಕು ಎಂಬುದಾಗ್ತದೆ. ಹಾಗಾದರೆ ಫಸ್ಟ್ ಅಂತಂದರೆ ಜೀವನದಲ್ಲಿ ಸಂತೋಷಪಟ್ಟು ಸೂದಣ್ಣಗಳನ್ನು ನೋಡಿದ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನು ಆಡತಟ್ಟುಗಳನ್ನು ಬಿಗಿ ಹಿಡಿಯಲಿ. ಆಗ್ತದೆ. ನಿಮಗೆ ಒಳ್ಳೆಯ ದಿವಸ ಬೇಕಾ? ಸುಖವು ಬೇಕಾ? ಒಳ್ಳೆಯ ಭವಿಷ್ಯ ಬೇಕಾ? 2025 ಆಶೀರ್ವಾದ ವರ್ಷ ಬೇಕಾ ನಿಮಗೆ? ಆಗದೇನು ಮಾಡಬೇಕು? ನಿಮ್ಮ ಬಾಯಲ್ಲಿ ಇವತ್ತಿಂದವೇ ಮಾತನಾಡ್ರಿ. 2025 ನಿಮಗೆ ಆಶೀರ್ವಾದ ವರ್ಷವಾಗಿದೆ, ಮಾತನಾಡ್ರಿ. ಹಾಗೆ ಆಶೀರ್ವಾದ ವರ್ಷ ನಿಮಗೆ ದೇವರು ಕೊಡುತ್ತಾನೆ. ಪ್ರತಿಯೊಂದು ದಿನಾಲು ಬೆಳಗ್ಗೆ ಎದ್ದುಕೊಂಡು ಈ ದಿನ ಆಶೀರ್ವಾದ ಬೆಳಗ್ಗೆ ಎದ್ದುಕೊಂಡು ದೇವರ ವಾಗ್ದಾನವನ್ನು ತೆಗೆದುಕೊಂಡು ಆರೈಕೆ ಮಾಡಿರಿ. ಧರ್ಮಕಾಂಡ 28:14 ಆಶೀರ್ವಾದದ ವಾಗ್ದಾನವನ್ನು ಆರೈಕೆ ಮಾಡಿರಿ. ಪ್ರಾರ್ಥನೆ, ದೇವ
ಈ ದಿನ ಈ ಎಲ್ಲ ಆಸೆ ನನಗೆ ಬೇಕು, ದೇವ ನನಗೆ ವಿಧೇಯತೆ ಹೃದಯ ಕೊಡು ಎಂದು ಪ್ರಾರ್ಥನೆ ಮಾಡಿರಿ, ಅರಿಕೆ ಮಾಡಿರಿ. ಹಾಗೆ ಅರಿಕೆ ಮಾಡಿದ ಹಾಗೆ ಆಶೀರ್ವಾದ ಇಡೀ ದಿನ ಅನುಭವ ಮಾಡ್ತೀರಿ. ಆರೋಗ್ಯ ಬೇಕಾ? ಬೆಳಗ್ಗೆ ಎದ್ದುಕೊಂಡು 15-26 ವಾಕ್ಯ ಅರಿಕೆ ಮಾಡಿ. ನೀವು ನಿಮ್ಮ ದೇವರ ಮಾತನ್ನು ಶ್ರದ್ಧೆ ಕೇಳಿ ಆ ದೃಷ್ಟಿಯಲ್ಲಿ ಒಳ್ಳೆಯದು ಮಾಡುವುದಾದರೆ, ಆತ ಕಟ್ಟಲೆ ಕೈಕೊಂಡು ನಡೆಯುವುದಾದರೆ, ನಾನು ಐಗುಪ್ತ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದು ನಿಮಗೆ ಬರಗೊಳಿಸಿದಲ್ಲ, ನನ್ನ ನಿಮಗೆ ಆರೋಗ್ಯದ ಮಾತಾಡಿ, ದೇವ ನಿನ್ನ ಆರೋಗ್ಯದಾಯಕನಾಗಿದೆ, ನನ್ನ ರೋಗಗಳು ಗುಣವಾಗಿದ್ದೇನೆ. ಈ ದಿನ ನನಗೆ ಯಾವ ಕಾಯಿಲೆ ಇಲ್ಲ, ಯಾವ ರೋಗ ಮಾತನಾಡಿ ಅಗಿಡೀ ದಿನ ಕಾಯಿಲೆಯಿಂದ ರೋಗದಿಂದ ಬಿಡುಗಡೆಯುತ್ತೀರಿ. ಹೀಗೆ ಪ್ರೇರೆ ನಿಮ್ಮ ನಾಲಿಗೆ ಕಡಿಮೆ ಹಾಕಿಕೊಂಡು ಒಳ್ಳೆಯದನ್ನೇ ಮಾತನಾಡಿ. ಅದಕ್ಕೆ ಬದಲಾಗಿ ನೀವು ಬೆಳ್ಳಿಗೆ ತನಕ ಕೆಟ್ಟದ್ದು ಮಾತನಾಡಿಕೊಂಡು, ನರಕಕಾರಾತ್ಮ ಮಾತನಾಡಿ, ಜಿಗುಷೆ ಮಾತನಾಡಿಕೊಂಡು, ಡಾಕ್ಟರ್ ಮಾತಾಡಿದ್ರೆ ಇಡೀ ದಿನ ಹಾಗೇನೇ ಆಗ್ತದೆ. ಹಾಗಾದರೆ ಪ್ರೇರೆ ಮೋಸ ಹೋಗಬೇಡ್ರಿ. ನಿಮ್ಮ ಬಾಯ ಮಾತು ಅತಿ ಇಂಪಾರ್ಟೆಂಟ್. ಅದಕ್ಕೆ ಜ್ಞಾನೋಕ್ತಿ 21-23 ವಾಕ್ಯ ಇರ್ತದೆ, ತನ್ನ ಬಾಯನ್ನು ತುಟಿಗಳನ್ನ ಕಾಯುವನು ತೊಂದರೆಗಳನ್ನು ರಕ್ಷೆ. ನಿಮಗೆ ತೊಂದರೆಗಳು ರಕ್ಷೆಗಳು ಏನು ಮಾಡಬೇಕು? ಜ್ಞಾನೋಕ್ತಿ 21-23 ವಾಕ್ಯ, ಪ್ರೊವರ್ಬ್ 21-23, ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವನು ತೊಂದರೆಗಳಿಂದ ರಕ್ಷೆ. ನಿಮಗೆ ತೊಂದರೆಗಳು ಬರದಾಗೆ ನಿಮ್ಮ ಬಾಯಿಯನ್ನು ಅಲ್ಲಿ ಕಾಯುವುದಾದರೆ, ಅದೇ ಕಡಿಮೆ ಹಾಕುವುದಾದರೆ ನಿಮ್ಮ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಇಲ್ಲದೇ ಮೋಸ ಹೋಗುತ್ತೆ. ಅನೇಕ ರೀತಿ ಮೋಸ ಕಾರಣ ಅವರೆಲ್ಲದನ್ನು ಒಳ್ಳೆಯದು ಮಾಡ್ತಾರೆ. ಅದು ಬಾಯಲ್ಲಿ ಮಾತನಾಡೋದು ಅಪನಂಬಿಕೆ, ಸಿಟ್ಟು, ಕೋಪ, ದ್ವೇಷ, ಬೈಗಲು, ನಕಾರಾತ್ಮಕ ಮಾತು. ಅದಕ್ಕೆ ಇಡೀ ದಿನ ಅವರಿಗೆ ರೋಗ ತಪ್ಪುವುದಿಲ್ಲ, ಕಷ್ಟ ತಪ್ಪುವುದಿಲ್ಲ, ಬಡತನ ತಪ್ಪುವುದಿಲ್ಲ, ಮತ್ತು ದೇವರಿಗೆ ಗುಣಗುಟ್ಟು. ಇದೆಲ್ಲ ಪ್ರೇರೆ ನೀವು ಮೋಸ ಹೋಗಿದ್ದೀರಿ. ದೇವರಿಂದಿಗೂ ಕೆಟ್ಟದ್ದು ಮಾತು ಒಳ್ಳೆಯವನು, ಆತ ಬರೋ ಎಲ್ಲ ಆಸೆ ಒಳ್ಳೆಯದೇ ಆಗಿದೆ ಮತ್ತು ಯಾಕೊಬ್ಬನು ಅತಿಸ್ಪಷ್ಟ ಹೇಳುತ್ತಾನೆ. ಪ್ರೇರೆ ಈಗ ಏನೇನು ಸಂಗತಿ ನೋಡುವ, ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಅವಕಾಶವನ್ನು ಕೊಡಬಾರದು. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, 1 John 3:7, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿ. ಬರೀ ಇವತ್ತು ಅನೇಕರು ಏನು ಹೇಳ್ತಾರೆ, ತುಂಬ ಬೋಧನೆ ಉಂಟು ಬರೀ ಕೃಪೆ ಕೃಪೆ, ಎಷ್ಟು ನಂಬಿಕೆ ಇಟ್ಟರೆ ಸಾಕು, ವಿಧೇಯತೆ ಬಗ್ಗೆ ಮಾತನಾಡೋದಿಲ್ಲ. ಬರೀ ನೆನಪಿಡಿ, ಸನ್ಮಾರ್ಗ ವಿಧೇಯತೆ ಮಾರ್ಗವಾಗಿದೆ. ಬರೀ ಎಷ್ಟು ನಂಬಿಕೆ ಹಿಡಿದು ಮಾತ್ರ ಅಲ್ಲ, ನಂಬಿಕೆ ಹಾಗೆ ಅದಕ್ಕೆ ಅಪ್ಪ ಏನಂದರೆ, ನಿಮ್ಮನ್ನು ಪ್ರಿಯದ ಮಕ್ಕಳು ನಿಮ್ಮನ್ನು ಸನ್ಮಾರ್ಗ ವಿಧೇಯತೆ ಮಾರ್ಗವಾಗಿದೆ, ತಪ್ಪಿಸೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿ. ಕ್ರಿಸ್ತ ಹೇಗೆ ನೀತಿವಂತನಾಗಿದೆ ಹಾಗೆ ನೀತಿಯನ್ನು ಅನುಸರಿಸಲು ಹೌದು, ನಾವು ಎಷ್ಟು ನಂಬಿಕೆ ನಾವು ನೀತಿವಂತರಾಗಿದೆ, ಹಾಗೆ ಆ ನೀತಿಯನ್ನು ಅನುಸರಿಸಿ ನಡೆಯುವ ನೀತಿವಂತರಾಗಿದೆ. ದಿನಾಲು ಪ್ರೇರಣೆಯು ನೀತಿಯನ್ನು ಅನುಸರಿಸ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ಮತ್ತನ್ನು ಬರೆಸುವಂತೆ 6ನೇ ಅಧ್ಯಾಯದಲ್ಲಿ 33ನೇ ವಾಕ್ಯದಲ್ಲಿ ಹೇಳ್ತದೆ, ಮೊದಲು ದೇವರಾಜನ ಹುಡುಕಿರಿ, ಆತನ ನೀತಿಗೆ ತಾವು ಆಗ ಎಲ್ಲವೂ ನಿಮಗೆ ಸಿಗುತ್ತವೆ. ಪ್ರೇರಿತ ಆಗಿದರೆ ಎಂದಿಗೂ ಮೋಸ ಹೋಗಬೇಡಿ. ಸನ್ಮಾರ್ಗ ವಿಧೇಯತೆ ಮಾರ್ಗ ತಪ್ಪಲೆ ಅವಕಾಶ ಕೊಡಬೇಡಿ. ಯೇಸುವಿಗೆ ನೀತಿವಂತ ಹಾಗೆ ನೀತಿನ ಅನುಸರಿಸಿ ನೀತಿವಂತನ ಅವನಿಗೆ ಆಶೀರ್ವಾದ ಬಂದೇ ಬರುತ್ತದೆ. 8ನೇ ಸಂಗತಿ ಆಗಿದೆ, ಐಶ್ವರ್ಯದಲ್ಲಿ ಮೋಸ ಹೋಗಬಾರದು. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 17ರಿಂದ 19 ವಾಕ್ಯ ತನಕ, ರೆವಲ್ಯೂಷನ್ 3:17-19 ನೀವು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು, ಒಂದರಲ್ಲೂ ಕೊರತಿಲ್ಲದೆಂದು ಹೇಳಿಕೊಳ್ಳುತ್ತೀವಿ. ಪ್ರೇರೆ ಹೌದು, ದೇವರು ನಿಮ್ಮ ಕೈಲಿ ಒಳ್ಳೆಯ ಕೆಲಸ ಕೊಟ್ಟಿದ್ದಾರೆ, ಒಳ್ಳೆಯ ನಾಲೆಜ್ ಉಂಟು, ನಿಮ್ಮ ಸಂಬಳ ಒಳ್ಳೆಯ ಸಂಬಳ ನಿಮಗೆ ಸಿಗ್ತದೆ, ಒಳ್ಳೆಯ ಬಿಸ್ನೆಸ್ ಎಂದು ಆರ್ಥಿಕ ಕ್ಷೇತ್ರ ನೋಡಿ, ಆರ್ಥಿಕ ಅಂಡಲ್ಲಿ ಮೋಸ ಹೋಗಬೇಡಿ. ಆರ್ಥಿಕ ಆಶೀರ್ವಾದ ನಿಮಗೆ ಲೋಕಕ್ಕೆ ಬೇಕು, ಆದರೆ ದೇವ ದೃಷ್ಟಿಯಲ್ಲಿ ಬೇಕು, ಆತ್ಮಿಕ ಆಶೀರ್ವಾದ ಬೇಕು. ನಾನು ಅದಕ್ಕೆ ಹೇಳ್ತಾನೆ, ಈ ಸಭೆಗೆ ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು, ಒಂದರಲ್ಲಿ ಕೊರತಿಲ್ಲದೆ ಎಂದು ಹೇಳಿಕೊಳ್ಳುತ್ತೀವಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆಯಲ್ಲಿ ಆಗಲು ತಿಳಿಯದಿದ್ದಿ. ನೋಡಿ, ಲಾವುದಿಕ ಸಭೆಯ ಪ್ರತಿ ವಿಶ್ವಾಸಗಳು ಆರ್ಥಿಕ ತುಂಬ ಸಂಪನ್ನುಲರಾಗಿದೆ, ಏನೂ ಕೊರತೆ ಇಲ್ಲ ಪರೇ. ಆದರೆ ಯೇಸು ಕ್ರಿಸ್ತನ ಇವ್ರಿಗೆ ಮೋಸ ಹೋಗುತ್ತೆ. ಯಾಕೆ? ಅವರು ಆತ್ಮೀಯ ಜೀವಿತವನ್ನು ಆರ್ಥಿಕಕ್ಕೆ ಹೋಲಿಕೆ. ಎಂದಿಗೂ ನಿಮ್ಮ ಆತ್ಮೀಯ ಜೀವಿತ ಆರ್ಥಿಕ ಹೋಲಿಕೆ. ಇಲ್ಲಿ ಯೇಸು ಕ್ರಿಸ್ತನೇ ಐಶ್ವರ್ಯ ನಿಮಗೆ ತುಂಬ ಉಂಟು, ಅದರಲ್ಲಿ ಮೋಸ ಹೋಗಿದ್ದೀರಿ. ಅದಕ್ಕೆ ನೀವು ಪ್ರಾರ್ಥನೆ ಮಾಡಬೇಕು. ಅಥವಾಕ್ಕೆಲ್ಲ ಅನೇಕರಿಗೆ ಇಲ್ಲಿ ಆತ್ಮೀಯ ಏನು ಹೇಳ್ತಾರೆ ಯೇಸು ಕ್ರಿಸ್ತನ ಸಭೆಗೆ, ನೀನು ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡ, ಬಟ್ಟೆಲ್ದು ಆಗಿರೋದು ತಿಳಿದಿದ್ದೆ. ಅತಿತ್ತು ಅನೇಕರು ವಿಶ್ವಾಸ ಐಶ್ವರ್ಯದಲ್ಲಿ ಮೋಸ ಹೋಗಿದ್ದಾರೆ. ತುಂಬ ಒಳ್ಳೆಯ ಕೆಲಸ ಉಂಟು, ಕೈ ತುಂಬ ಸಂಬಳ ಉಂಟು, ಒಳ್ಳೆಯ ಬಿಸ್ನೆಸ್, ಅದು ಎಂದಿಗೂ ಆರ್ಥಿಕದಲ್ಲಿ ಮೋಸ ಹೋಗಬೇಡಿರಿ. ಆರ್ಥಿಕ ಆಶೀರ್ವಾದ ಗತಿಸಿ ಹೋಗುವುದು, ಆದರೆ ಶಾಸ್ತ್ರ ಬದುಕುವುದು
ಆತ್ಮಿಕ ಐಶ್ವರ್ಯ ಮಾತು. ಅದಕ್ಕೆ ಇಸ್ಕೊಳ್ತದಂತೆ ನೀನು ಅದನ್ನು ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಲಿ ಪುಟ ಹಾಕಿದ ಚಿನ್ನ ದೇವರ ವಾಕ್ಯವಾಗಿದೆ. ನೀವು ಆತ್ಮದಲ್ಲಿ ಐಶ್ವರ್ಯ ದೇವರ ವಾಕ್ಯ ಪುಟವಾಗಿದೆ ಚಿನ್ನ. ದೇವರ ವಾಕ್ಯ ಓದುವವರಾಗಬೇಕು, ಧ್ಯಾನಿಸುವವರಾಗಬೇಕು, ಬಿದ್ದರಾಗುವ. ನೀವು ಆತ್ಮದಲ್ಲಿ ಚಿನ್ನ ಧರಿಸ್ತೀರಿ, ಚಿನ್ನವನ್ನು ಹೊಂದುತ್ತೀರಿ. ಲಜ್ಜಾಸ್ಪದ ನಿನ್ನ ಬೆತ್ತತನ ಕಾಣಿಸಿದಂತೆ ಓದಿಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು. ಇದಾರ್ಥವಾಗಿದೆ. ದೇವರ ವಾಕ್ಯ ಓದುವಾಗ ನಿಮ್ಮ ಪಾಪ ನಿಮಗೆ ಗೊತ್ತಾಗದೆ ಅರಿಕೆ ಮಾಡುವಾಗ ಯೇಸು ಕ್ರಿಸ್ತರ ರಕ್ತ ನಿಮ್ಮನ್ನು ತೊಳೆದು ನಿಮ್ಮ ಬಿಳಿ ವಸ್ತ್ರ ದೇವರು ನಿಮಗೆ ಕೊಟ್ಟಿದ್ದಾನೆ. ಅದು ಮೇಲೆಗೆ ಆಗಿದಾಗೆ ನೀವು ಕಾಪಾಡಲಿಕ್ಕೆ ಸಾಧ್ಯವಾಗಿದೆ. ಯಾರು ದೇವರ ವಾಕ್ಯ ಓದುತ್ತಾರೆ, ವಾಕ್ಯ ಧ್ಯಾನ ಮಾಡುತ್ತಾರೆ. ಯಾರು ದೇವರ ವಾಕ್ಯ ಓದುದಿಲ್ಲೋ, ವಾಕ್ಯ ಧ್ಯಾನ ಮಾಡಿದಲ್ಲೋ ಅವರ ಬಿಳಿ ವಸ್ತ್ರವು ಪಾಪದಲ್ಲಿ ಅದು ಮೇಲಿಗಾಗ್ತದೆ. ಅದಕ್ಕೆ ಪ್ರೇರೆ ಯೇಸು ಕ್ರಿಸ್ತನೇ ನಿನ್ನ ಲಜ್ಜಾಸ್ಪದ ನಿನ್ನ ಬೆತ್ತನ ಕಾಣಿಸದೆ ಓದಿಕೊಳ್ಳುವುದಕ್ಕೆ ಬಿಳಿಯ ವಸ್ತ್ರಗಳನ್ನು ಯಾರು ವಾಕ್ಯ ಓದುತ್ತಾರೆ ಅವರು ವಾಕ್ಯ ವಿದ್ಯಾರ ನಿಮಿತ್ತ ಅವರಿಗೆ ದೇವರ ಮುಂದೆ ಬೆತ್ತರಿತಾನೆ. ಅವರು ದೇವರ ವಾಕ್ಯ ವಿದ್ಯಾರ ಅವ್ರ ಬೆತ್ತರನ್ನ ದೇವರ ವಾಕ್ಯ ಎಂಬ ಬಟ್ಟೆಯಿಂದ ಬಿಳಿ ಅದು ದೇವರು ಮುಚ್ಚುತ್ತಾನೆ. ವಾಕ್ಯದ ಮುಖದ ಅವರು ಮುಚ್ಚಲ್ಪಡುತ್ತಾರೆ ಪ್ರೇರೆ. ನಂತರ ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳೇ ಹಚ್ಚೋದಕ್ಕೆ ಅಂಜನವನ್ನು ದೇವರ ವಾಕ್ಯ ಓದುವಾಗ ಬೇಡಿ ದೇವಾ ನಾ ಆತ್ಮಿಕ ಕಣ್ಣು ತೆರೆಯ ಮಾಡುವ ನೀವು ಈ ಶಾರೀರಿಕ ಕಣ್ಣುಗಳು ಓದುತ್ತೀರಿ, ಅದೇ ದೇವರ ವಾಕ್ಯ ಅರ್ಥವಾಗಬೇಕಾದ್ರೆ ದೇವ ನ ಆತ್ಮಿಕವನ್ನು ತೆರೆಯ ಮಾಡೋದು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ನೀವು ವಾಕ್ಯ ಓದುವಾಗ ದೇವರ ಆತ್ಮನು ನಿಮ್ಮ ಆತ್ಮ ತೆರೆ ಮಾಡಿ ನಿಮ್ಮ ವಾಕ್ಯದಲ್ಲಿ ಇರುವ ಗುಪ್ತವಾದ ಸಂಗತಿಗಳು ನಿಮ್ಮಲ್ಲಿರುವ ಗುಪ್ತ ಪಾಪಗಳು ವಾಕ್ಯ ನಿಮಗೆ ತೋರಿಸಿಕೊಡುವಾಗ ಅಯ್ಯೋ ಐಸಯ ಪ್ರವಾದಿ ಪ್ರಾರ್ಥನೆ ಮಾಡುವಾಗ ಆತನಿಗೆ ಅಲ್ಲೇ ಪರಲೋಕದ ಸ್ವರ ಕೇಳ್ತು, ಪರಿಶುದ್ಧನು 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 ಎಂಬುದಾಗಿ. ಆನಂತರ ಅವನಿಗೆ ಇಮಿಡಿಯೇಟ್ ಅಯ್ಯೋ ನಾನು ಹೊಲಸ್ತುಟ್ಟಿಯವನು, ಹೊಲಸ್ತುಟ್ಟಿಯ ಮಧ್ಯದಲ್ಲಿ ವಾಸಿಸುವವನು ಎಂಬುದಾಗಿ ಅವನು ಕೂಗಿದನು. ಈ ರೀತಿ ಎಷ್ಟು ಪ್ರಾರ್ಥನೆ ಮಾಡಿ ವಾಕ್ಯ ಓದುತ್ತಿರೋ, ವಾಕ್ಯ ಓದುವಾಗ ದೇವ ನನ್ನ ಆತ್ಮಿಕವನ್ನು ತೆರೆಯ ಮಾಡು ಎಂದು ಕೇಳಿಕೊಂಡು ಓದುವುದಾದರೆ ನಿಮ್ಮ ಕಣ್ಣುಗಳು ಆತ್ಮಿಕನ್ನು ವಾಕ್ಯ ನೋಡುವಾಗ ನಿಮಗೆ ಅಯ್ಯೋ ದೇವರೇ ಪರಿಶುದ್ಧನು ಪರಿಶುದ್ಧನು, ಅಯ್ಯೋ ನಾನು ಪಾಪ ಉಂಟು ನನ್ನ ಹೊಲಸ್ತನು ನಿಮಗೆ ಪಶ್ಚಾತ್ತಾಪ ಬರುತ್ತದೆ. ಆಗ ಪಶ್ಚಾತ್ತಾಪ ಪಡುವಾಗ ನೀವು ಯೋಸನಿಗೆ ಏನಾಯಿತು ಕೂಡಲೇ ಪರಲೋಕದಿಂದ ದೇವದು ಬಂದು ಬೆಂಕಿಯ ಕೆಂಡನ ನಾಲಿಗೆ ಮುಟ್ಟಿ ಅವನ ದೋಷ ನೀಗಿಸಿತು. ಹಾಗೆ ಪ್ರೇರೆ ಈ 7-8 ಸಂಗತಿಗಳು ಪ್ರೇರೆ ಜಾಗರೂಕ ಇದರಲ್ಲಿ ಮೋಸ ಹೋಗದಂತೆ ನೀವು ಕಾಪಾಡುವುದಾದರೆ 100% ದೇವರ ಆಶೀರ್ವಾದವು ಶುಭ ಕೃಪೆ ಮಾಡುತ್ತೆ. ದೇವರಿಂದ ಎಂದಿಗೂ ಕೆಟ್ಟದ್ದು ಬರೆದ ದೇವರ ಬರ ಎಲ್ಲ ಆಶೀರ್ವಾದ ಒಳ್ಳೆಯ ಆಶೀರ್ವಾದವಾಗಿದೆ. ಅದೇ ಮೋಸತನ ಇಲ್ಲ. ಅದಕ್ಕೆ ನಿಮಗೆ ನೀವು ಮೋಸ ಹೋಗದಂತೆ 8 ಸಂಗತಿ ಪುನಃ ಹೇಳ್ತಾರೆ. ಒಂದು ಸಂಗತಿ ಇದೆ, ದಿನಾಲು ದೇವರ ವಾಕ್ಯದಿಂದ ನಿಮ್ಮ ಜೀವಿತ ಪರೀಕ್ಷಿಸುವರಾಗಬೇಕು ಮೋಸ ಹೋಗದಂತೆ. ಏನಂದರೆ ದುಷ್ಟರ ಸಹವಾಸವನ್ನು ಮಾಡಬಾರ್ದು. 3ನೇದಾಗಿ ಸರಿಯಾದ ಸ್ವಭಾವವನ್ನು ಅನುಸರಿಸಿ ನಡೆಯುವರಾಗಬಾರ್ದು. 4ನೇದೇ ದೇವರ ವಾಕ್ಯಕ್ಕೆ ಅವಿಧರಾಗಬಾರ್ದು. 5ನೇದೇ ದೇವರ ಉಪದೇಶವನ್ನು ಮರೆತು ಬಿಡಬಾರ್ದು. 6ನೇ ನಾಲಿಗೆ ಕಡಿವನ್ನು ಹಾಕುವರಾಗಬೇಕು. 7ನೇ ಸಂಗತಿ ಸಣ್ಣ ಮಾರ್ಗದಿಂದ ತಪ್ಪಿಸೋಕ್ಕೆ ಅವಕಾಶ ಕೊಡಬಾರ್ದು. 8ನೇ ಐಶ್ವರ್ಯದಲ್ಲಿ ಮೋಸ ಹೋಗಬಾರ್ದು. ಈ 8 ಸಂಗತಿಗಳು ನೀವು ಎಚ್ಚರದಿಂದ ಕಾಪಾಡಿದರೆ 100% ನೀವು ಹೇಳ್ತೀನಿ ನನ್ನ ದೇವರು ಒಳ್ಳೆಯವನು, ನನ್ನ ದೇವರು ಪ್ರೀತಿ ಸ್ವರೂಪನು, ಕೃಪಾಪೂರ್ಣ ಆತ್ಮ ಎಲ್ಲ ಆಶೀರ್ವಾದ ಒಳ್ಳೆಯದು. ಅದು ಯಾವ ರೀತಿಯಲ್ಲಿ ಮಿಸ್ಟೇಕ್ ಇರೋದಿಲ್ಲ. ಪರ್ಫೆಕ್ಟ್ ಆಶೀರ್ವಾದ ಕೃಪೆಯು ದೇವ ನಿಮ್ಮನ್ನು ನೆಮ್ಮದಿಸ್ಕೊಂಡು ಬರ್ತೇವೆ. ದೇವರ ಸ್ತೋತ್ರ ನಾನು ನಂಬುತ್ತೇನೆ. ಇವಾಗ ನೀವು ಮಾತನಾಡೋದು ನಿಮ್ಮ ಅಭಿಪ್ರಾಯ ತಿಳಿಸಿರಿ ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸಂದ ಮುಖಾಂತರ ನಿಮ್ಮ ಸಂಗಡ ಮಕ್ಕಳ ಮಾತಾಡಿಕೊಂಡು ಅವರಿಗೆ ಆ ನಂಬಿಕೆಯನ್ನು ಉತ್ತೇಜನ ಮಾಡೋದಕ್ಕೆ ಸ್ತೋತ್ರ ದೇವ. ಈ ವಾಕ್ಯದ ಪ್ರತಿಯೊಬ್ಬರಲ್ಲಿ ಆ ಒಂದು ವಿದ್ಯೆತೆ ಹೃದಯ ಕೊಟ್ಟು ನಾವು ಅದೆಲ್ಲ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಒಂದು ಕೃಪೆಯನ್ನು ಕೊಡಬೇಡ ಅಂತ ಬಿಡ್ಕೊಳ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡ್ಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸದನ ಪ್ರತಿಯೊಬ್ಬ ಸಂಘದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ. ಆಮೇನ್.